ಆರಿಸಿ ಬರ್ತಾರೆ ಸರಿ ಆನ್ ಮಾಡ್ಬೋದು. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಲೈಟ್ ಸ್ವಿಚ್ ಎಲ್ಲ ಆ ಲೈಟ್ ಇರಬೇಕಲ್ಲಿ ಸ್ವಲ್ಪ ಇಲ್ಲಿ ಕತ್ಲೆ ಆಗಿದೆ ಈ ಜಾಗದಲ್ಲಿ ಎಲ್ಲ ಶ್ಲೋಕ ಹೇಳೋಣ. ಕಾಣಿಸ್ತಾ ಇದೆ ನಿಮಗೆ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಶಂಕಾರೂಪೇಣ ಮಚ್ಚಿತ್ತಂ ಪಂಚೀಕೃತಮಭೂತ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ तं ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾವಿನಭಾರತ್ಯವಿದಾನ್ಯತೀತ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್ ಸದಾತ್ಮಧ್ಯಾನನಿರತಂ ವಿಜಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರಭಾರತೀಂ ವಿವೇಕಿನಂ ಮಹಾಪ್ರಜ್ಞಂ ಧ್ಯೇಯಂ ಕಾರ್ಯಕ್ಷಮಾನಿಧಿಂ ಸದಾಭಿನವಪೂರ್ವಂ तं ವಿದ್ಯಾತೀರ್ಥಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ वीतरागं विवेकिनं वन्दे वेदान्ततत्त्वज्ञं विदुशेखरभारतीं. पञ्चाशद्भिर्भक्तं कथोत्पन्नवास्मन्मौलिनिबद्धचन्द्रसकलां द्रावक्षगुणं सुधाकरकलशं विद्याञ्च हस्ताम्बुजैः विभ्राणां विशदप्रभां त्रिनयनां वाग्देवतामाश्रये. श्रीमत्परमहंसपरिव्राजकाचार्यवर्य पदवाक्यप्रमाणपारावारेण यमनियमासनप्राणायामं प्रत्याहारधारणाध्यानसमाध्यष्टाङ्गयोगानुष्ठाननिष्ठ चक्रवर्ती अनाद्यविच्छिन्न श्रीशङ्कराचार्यगुरुपरम्परा प्राप्त षड्दशस्थापनाचार्य व्याख्यानसिंहासनाधीश्वर सकलनिगमागतसारहृदय साङ्ख्यत्रय प्रतिपादक वैदिकमार्ग प्रवर्तक सर्वतंत्र स्वतंत्र आदिराजधानी विद्यानगर महाराजधानी सिंहासन प्रतिष्ठापनाचार्य श्रीमद्राजाधिराज गुरुभूमंडलाचार्य श्रीशृंगप्रभाधीश्वर तुंगभद्रा तीरवासी श्रीमद्विद्याशंकराराधक श्रीमज्जगद्गुरु श्रीमदभिनव विद्यातीर्थ महास्वामी गुरुकरकमल संजात श्रीमज्जगद्गुरु श्री भारती तीर्थ महास्वामिना तत्करकमल संजात श्रीमज्जगद्गुरु श्री गुरुशेखर भारती महास्वामिना च चरणारविन्दयोः साष्टांग प्रणामान् समर्पयामः. अद्वैतानंदपूर्णाय व्यासशंकररूपिणे नमोऽस्तु वासुदेवाय गुरवे सर्वसाक्षिणे. ಇವಾಗ ನಾವು ಏಳನೇ ವರ್ಣಕ ಮಾಡ್ತಾ ಇದ್ದೀವಿ, ಸಪ್ತಮ ವರ್ಣಕ ಅಂತ. ಅದರಲ್ಲಿ 113ನೇ ಪೇಜಲ್ಲಿ ಒಂದು ಭಾಗ ಸ್ವಲ್ಪ ಮಾಡಿದ್ವಿ. ಆ ದೊಡ್ಡ ಪ್ಯಾರಾಗ್ರಾಫ್ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಭಾಗ ಮಾಡಬೇಕಿನ್ನ ಅದನ್ನು ನಾವು ಪ್ರಾರಂಭ ಮಾಡಿದ್ವಿ. ಇದರಲ್ಲಿ ಏನು ಮಾಡಿ ಹೇಳ್ತಾ ಇದ್ದಾರೆ, ಏತಾದೃಶ ಔಪಾಧಿಕ ಭೇದೆ ತತ್ ಕಾರ್ಯಭೇದೆ ಚ ದೃಷ್ಟಾಂತಃ ಯಥಾ ಏಕಸ್ಯೈವ ದೇವದತ್ತಸ್ಯ ಪುತ್ರ ಪೌತ್ರ ಉಪಾಧಿಭ್ಯಾಂ पिता इति पितामहेति च नामद्वयं भवति तथा अविद्या मायोपाधिभ्याम् आत्मनः एकस्यैव जीवेश्वरत्वम् आगतम् ಅಂತ. ಯಾಕೆಂದರೆ ಇದಕ್ಕೆ ದೃಷ್ಟಾಂತ ಕೊಡ್ತಾ ಇದ್ದಾರೆ, ಇರೋದು ಒಂದೇ ಒಂದು ಚೈತನ್ಯ ಸ್ವರೂಪ, ಆದರೆ ಆ ಚೈತನ್ಯ ಸ್ವರೂಪಕ್ಕೆ ಬೇರೆ ಬೇರೆ ಉಪಾಧಿಗಳಿಂದ ಬೇರೆ ಬೇರೆ ಹೆಸರುಗಳು ಬರುತ್ತೆ ಅಂತ. ಇದಕ್ಕೆ ನಾವು ಏನು ದೃಷ್ಟಾಂತ ಕೊಡ್ಬೋದು ಅಂತ ಹೇಳಿದ್ರೆ, ಸಾಮಾನ್ಯ ಒಂದು ದೃಷ್ಟಾಂತ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ವ್ಯಕ್ತಿ ಇದ್ದಾನೆ, ಅವನು ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾನೆ. ಕೆಲಸ ಮಾಡಿದಾಗ ಅವನಿಗೆ ಆಫೀಸಲ್ಲಿ ಮ್ಯಾನೇಜರ್ ಅಂತ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಆ ಕೆಲಸ ಮಾಡೋದಕ್ಕಾಗಿ ಅವನಿಗೆ ಸಂಬಳ ಕೊಡ್ತಾರೆ. ಆದರೆ ಅವನು ಏನು ಮಾಡ್ತಾನೆ, ಅವನು ಮ್ಯಾನೇಜರ್ ಅಂತ ಹೆಸರಿನಲ್ಲಿ ಸಂಬಳ ತಗೊಂಡು ಮನೆಗೆ ಬಂದು ಗೃಹಸ್ಥನಾಗಿದ್ದಾನಲ್ವ, ಅವನು ಮನೆಗೆ ಬಂದು ಗೃಹಸ್ಥನಾಗಿ ಖರ್ಚು ಮಾಡ್ತಾನೆ ದುಡ್ಡನ್ನು. ಹೀಗೆ ಒಂದೇ ವ್ಯಕ್ತಿನೇ ಒಂದು ಕಡೆ ಮ್ಯಾನೇಜರ್ ಅಂತ ಇರ್ತಾನೆ,
ಅವನ ಆಫೀಸಲ್ಲಿ ಹೋದಾಗ ಅವನ್ನ ಗೃಹಸ್ಥ ಅಂತ ಕನ್ಸಿಡರ್ ಮಾಡಲ್ಲ, ಅವನ ಮ್ಯಾನೇಜರ್ ಅಂತಲೇ ನೋಡ್ತಾರೆ. ಅದೇ ಥರ ಅವನ ಮನೇಲಿದ್ದಾಗ ಅವನ ಮ್ಯಾನೇಜರ್ ಅಂತ ನೋಡಲ್ಲ, ಗೃಹಸ್ಥ ಅಂತ ನೋಡ್ತಾರೆ. ಹಾಗಾಗಿ ಮನೆ ಯಜಮಾನ ಅಂತ ನೋಡ್ತಾರೆ. ಹೀಗೆ ಒಂದೇ ಒಂದು ವ್ಯಕ್ತಿ ಎರಡು ಬೇರೆ ಬೇರೆ ಉಪಾಧಿಗಳಿಂದ ಬೇರೆ ಬೇರೆ ಹೆಸರು ತಗೊಳ್ತಾನೆ ಅಂತ. ಅದೇ ಸಮಯದಲ್ಲಿ ನೋಡಿ, ಅವನು ಹುಟ್ಟವಾಗಲೂ ಕೂಡ ಅವನೇನು ಮ್ಯಾನೇಜರ್ ಆಗಿರಲಿಲ್ಲ, ಹುಟ್ಟವಾಗಲೂ ಗೃಹಸ್ಥನಾಗಿರಲಿಲ್ಲ. ಅವನಿಗೆ ಗೃಹಸ್ಥನೂ ಅಲ್ಲ ವಾಸ್ತವವಾಗಿ, ಮ್ಯಾನೇಜರು ಅಲ್ಲ ವಾಸ್ತವವಾಗಿ. ಏನೋ ಮದುವೆ ಆಗಿ ಅವನಿಗೆ ಒಂದು ಸಂಸಾರ ಇರೋದ್ರಿಂದ ಗೃಹಸ್ಥ ಅಂತ ಅನ್ನಿಸ್ಕೊಳ್ತಾನೆ. ಆ ಕೆಲಸದಲ್ಲಿ ಮಾಡ್ತಾ ಇರೋದ್ರಿಂದ ಅವನು ಮ್ಯಾನೇಜರ್ ಅಂತ ಅನ್ನಿಸ್ಕೊಳ್ತಾನೆ. ಅದೆಲ್ಲ ಇಲ್ಲದೆ ಹೋದರೆ ಅವನಿಗೆ ಅದು ಕೂಡ ಇಲ್ಲದೆ ಇರ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಬಂದಿರೋದು ಆಗಂತುಕ ಅಂತ ಹೇಳಿದ್ರೆ ಹೊಸದಾಗಿ ಬಂದಿರೋದು, ಅವನಿಗೆ ಸ್ವಭಾವಕ್ಕೆ ಸೇರಿದ್ದಲ್ಲ. ಅವನು ಮ್ಯಾನೇಜರ್ ಆಗಿರೋದು ಮತ್ತು ಗೃಹಸ್ಥನಾಗಿರೋದು ಎರಡೂ ಕೂಡ ಅವನ ಸ್ವಭಾವಕ್ಕೆ ಸೇರಿದ್ದಲ್ಲ. ಅದೇ ಥರನೇ ಒಂದೇ ಚೈತನ್ಯವೇ ಒಂದು ಉಪಾಧಿಯಿಂದ ಈಶ್ವರ ಅಂತ ಅನ್ನಿಸ್ಕೊಳ್ತದೆ. ಮಾಯೆ ಅಂತ ಒಂದು ಉಪಾಧಿ ಸೇರಿಸ್ಕೊಂಡಾಗ, ಅವಿದ್ಯಾ ಅಜ್ಞಾನ ಅಂತ ಉಪಾಧಿ ಸೇರಿಸ್ಕೊಂಡಾಗ ಜೀವ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಇರೋದು ಒಂದೇ ಚೈತನ್ಯ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಈ ಅದ್ವೈತದಲ್ಲಿ ಮುಖ್ಯವಾಗಿ ಅದೇ ಒಂದೇ ಇರೋದು. ಬೇಕಾದಷ್ಟು ಇನ್ನೇನು ಬೇರೆಯವ್ರನ್ನ ಮಾಡ್ಕೊಬರಾಗಿಲ್ಲ. ಆದರೆ ಇರೋದು ಒಂದೇ ಚೈತನ್ಯವೇ ಜೀವನಾಗಿ, ಜಗತ್ತಾಗಿ, ಈಶ್ವರನಾಗಿ ತೋರ್ಕೊಳ್ಳುತ್ತೆ ಅಂತ. ಹೀಗೆ ಮೂರು ಕೂಡ ಒಂದೇ ಚೈತನ್ಯ ತೋರ್ಕೊಡೋದು. ಜೀವ, ಜಗತ್ತು ಮತ್ತು ಈಶ್ವರ ಮೂರೂ ಕೂಡ ಒಂದೇ ಚೈತನ್ಯ. ಹಾಗಾಗಿ ಈ ವೇದಾಂತ ಅಂತ ಗ್ರಂಥ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ನಾವು ಈ ಪ್ರಪಂಚದಲ್ಲಿ ಪ್ರಪಂಚವನ್ನು ನೋಡ್ತಾ ಇದ್ದೀವಿ, ಪ್ರಪಂಚವನ್ನು ಸದಾ ಸರ್ವಕಾಲ ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಜಗತ್ತು ಅಂತ ಒಂದು ವಸ್ತುವನ್ನು ನಾವು ಒಪ್ಪಿದ್ದೀವಿ ಎಲ್ಲರೂ ಕೂಡ. ಅದೇ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ಒಂದು ಪರಿಚಿತನಾದ ವ್ಯಕ್ತಿ, ನನಗೆ ಒಂದು ಸಂಸಾರ ಅಂತ ಒಂದಿದೆ, ನನಗೆ ಹುಟ್ಟು ಸಾವು ಅನ್ನೋದೆಲ್ಲ ಇದೆ ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ನಾನು ಎಲ್ಲ ಸರ್ವಶಕ್ತಿಮಾನ್ ಅಂತ ಯಾರು ತಿಳ್ಕೊಂಡಿಲ್ಲ. ಹಾಗಾಗಿ ನಾವು ಒಪ್ಪಿದ್ದೀವಿ. ಹಾಗಾಗಿ ಜೀವ, ಜಗತ್ತು ಅಂತ ಒಂದು ಒಪ್ಪಿದ್ದೀವಿ, ಜೀವ ಅಂತ ಒಪ್ಪಿದ್ದೀವಿ. ಆಸ್ತಿಕರಾಗಿದ್ದವರು ಈಶ್ವರ ಅಂತ ಒಪ್ಪಿದ್ದಾರೆ. ಯಾಕೆಂದರೆ ಈ ಜೀವಗಳೆಲ್ಲ ತಾನಾಗಿ ಶರೀರ ಎಲ್ಲ ಪಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಜಗತ್ತು ಅನ್ನೋದು ಕೂಡ ತಾನಾಗಿ ಉತ್ಪತ್ತಿ ಆಗೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಜಗತ್ತನ್ನು ಉತ್ಪತ್ತಿ ಮಾಡಿ ಯಾತಕ್ಕೆ ಅಂತ ಹೇಳಿದರೆ, ಈ ಜೀವಗಳಿಗೆಲ್ಲ ಕರ್ಮಾನುಸಾರವಾಗಿ ಅವರಿಗೆ ಭೋಗ್ಯವನ್ನು ಕೊಡೋಕ್ಕಾಗಿ ಜಗತ್ತನ್ನು ಉತ್ಪತ್ತಿ ಮಾಡೋದಕ್ಕೆ, ಆಮೇಲೆ ಜೀವಗಳಿಗೆ ಆಯಾ ಕಾಲಕ್ಕೆ ತಕ್ಕನಾಗಿ ಕರ್ಮ ಫಲವನ್ನು ಕೊಡೋದಕ್ಕೆ, ಆಮೇಲೆ ಸರಿಯಾದ ಸಮಯದಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಇದೆಲ್ಲ ಮಾಡೋದಕ್ಕೆ ಅಂತ ಒಂದು ಈಶ್ವರ ಅನ್ನೋದು ಬೇಕು ಅಂತ ಹೇಳಿಬಿಟ್ಟು ಅದನ್ನು ಒಪ್ಪಿದ್ದೀವಿ. ಹಾಗಾಗಿ ಯಾವ ಗ್ರಂಥಗಳು ಕೂಡ, ಈ ವೇದಾಂತ ಗ್ರಂಥಗಳು ಈ ಮೂರನ್ನೂ ಬಗ್ಗೆ ಅದರ ತತ್ವವನ್ನು ಹೇಳ್ಕೊಂಡಿದೆ. ಜೀವ, ಜಗತ್ತು, ಈಶ್ವರ ಅಂತ ಮೂರಕ್ಕೆ ಕೂಡ ಅದರ ತತ್ವ ಏನು ಅಂತ ಪ್ರಶ್ನೆ ಮಾಡಿದಾಗ ಉಪನಿಷತ್ ಬಗ್ಗೆ ಏನು ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ, ನೋಡು, ಜೀವ ಅನ್ನೋ ತತ್ವ ಬ್ರಹ್ಮವೇ, ಜಗತ್ತನ್ನದ ತತ್ವ ಬ್ರಹ್ಮವೇ, ಈಶ್ವರನ ತತ್ವ ಕೂಡ ಬ್ರಹ್ಮವೇ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮೂರಾಗಿರ್ಬೋದು, ಆದರೆ ಅದು ಕೊಡೋ ಉತ್ತರ ಒಂದೇನೆ. ಎಲ್ಲದಕ್ಕೂ ಕೂಡ ಬ್ರಹ್ಮ 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 ಅಂತ ಉತ್ತರ ಕೊಡ್ತಾರೆ. ಹಾಗಾಗಿ ಅದರಿಂದ ಏನು ಗೊತ್ತಾಗುತ್ತೆ, ಒಂದೇ ಚೈತನ್ಯವೇ ಮಾಯೆ ಅನ್ನುವ ಉಪಾಧಿಯಿಂದ ಈಶ್ವರನಾಗಿ ತೋರ್ಕೊಳ್ತಾ ಇದೆ. ಅದೇ ಚೈತನ್ಯವೇ ಅವಿದ್ಯೆ ಅನ್ನುವ ಉಪಾಧಿಯಿಂದ ಜೀವನಾಗಿ ನಾನಾ ಜೀವಗಳಾಗಿ ತೋರ್ಕೊಳ್ತಾ ಇದೆ. ಅದೇ ಸಮಯದಲ್ಲಿ ಅದೇ ಚೈತನ್ಯವೇ ಈ ಪ್ರಪಂಚಾಕಾರವಾಗಿ ತೋರ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಹೇಳಬೇಕಾಗುತ್ತೆ. ಹೀಗೆ ಆ ಮೂರು ಉಪಾಧಿಗಳಿಂದ ಮೂರಾಗಿದೆ. ಇಲ್ಲಿ ಜಗತ್ತನ್ನೋದನ್ನು ಬಿಟ್ಟು ಇದು ಮಾತ್ರ ಹೇಳ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಜಗತ್ತನ್ನೋದನ್ನು ಮುಂಚೆ ಹೇಳಿದ್ದಾರೆ ಬೇಕಾದಷ್ಟು. ಅದರಿಂದ ಇಲ್ಲಿ ಹೇಳ್ತಾ ಇರೋದು ಈ ಉಪಾಧಿ ಭೇದೇನ ಒಂದೇ ವಸ್ತುವೇ ಬೇರೆ ಬೇರೆ ಹೆಸರುಗಳು ಪಡೆಯುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ದೃಷ್ಟಾಂತ ಕೊಟ್ಟರು. ಒಂದೇ ದೇವದತ್ತ ಅಂತ ಒಬ್ಬನೇ ಕೂಡ ಅವನ ತಂದೆಗೆ ಅವನ ಮಗ, ಆದರೆ ಅವನ ಮಗನಿಗೆ ಇವನು ತಂದೆ. ಹಾಗಾಗಿ ಒಂದೇ ವ್ಯಕ್ತಿನೇ ತನ್ನ ತಂದೆಯಿಂದ ಮಗ ಅಂತ ಅನ್ನಿಸ್ಕೊಳ್ತಾನೆ, ತನ್ನ ಮಗನಿಂದ ತಂದೆ ಅಂತ ಅನ್ನಿಸ್ಕೊಳ್ತಾನೆ. ಹಾಗಾಗಿ ಒಂದೇ ವ್ಯಕ್ತಿ ತಂದೆ ಮತ್ತು ಮಗ ಎರಡಾಗಿಯೂ ಇದ್ದಾನೆ. ಒಂದೇ ಸಮಯದಲ್ಲೇ ತಂದೆ ಮತ್ತು ಮಗ ಎರಡಾಗಿಯೂ ಇದ್ದಾನೆ. ಇದನ್ನು ವಿಷಯವನ್ನು ಹೇಳ್ತಾ ಇದ್ದಾಗ ನಾನು ಈ ಪಂಚದಶಿಯಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ಹೇಳಿರೋ ಒಂದು ದೃಷ್ಟಾಂತವನ್ನು ನಾನು ಕ್ಲಾಸಲ್ಲಿ ಜ್ಞಾಪಕ ಮಾಡಿಕೊಂಡೆ. ಅದು ತುಂಬ ಅನುಕೂಲವಾಗಿದೆ ತಿಳ್ಕೊಳ್ಳೋಕ್ಕೆ. ಯಾಕಂದರೆ ಇಂಥ ಒಂದೇ ವಸ್ತುವೇ ಬೇರೆ ಬೇರೆ ಉಪಾಧಿಗಳಿಂದ ಹೇಗೆ ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ಸ್ಟೇಟಸ್ ಅನ್ನೋದು ಇದೆಯಲ್ಲ ಅದನ್ನು ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ವಿದ್ಯಾರಣ್ಯರು ಏನು ಮಾಡಿದ್ರು, ಒಂದು ಸ್ತ್ರೀ ಅನ್ನೋದನ್ನು ಉದಾಹರಣೆ ತಗೊಂಡ್ರು. ಆ ಸ್ತ್ರೀ ಅನ್ನೋಳು ಒಂದೇ ಒಂದು ವ್ಯಕ್ತಿ, ಫಿಸಿಕಲ್ ಎಂಟಿಟಿ ಒಂದೇ ಒಂದು ಸ್ತ್ರೀ. ಹಾಗಾಗಿ ಆದರೆ ಅವಳ ತಂದೆ ಮಗಳು ಅಂತ ಕರೀತಾನೆ, ಅವಳ ಗಂಡ ಹೆಂಡತಿ ಅಂತ ಕರೀತಾನೆ, ಅವಳ ಮಕ್ಕಳೆಲ್ಲ ತಾಯಿ ಅಂತ ಕರೀತಾರೆ, ಅವಳ ಅತ್ತೆ ಮಾವಂದ್ರು ಇವಳನ್ನ ಸೊಸೆ ಅಂತ ಕರೀತಾರೆ, ಅವಳ ಅಕ್ಕ ತಂಗಿರಲ್ಲ ಇವಳನ್ನ ಕೂಡ ನಮ್ಮ ತಂಗಿ ಒಡಗುಟ್ಟಿದವಳು ಅಂತ ಕರೀತಾರೆ. ಹೀಗೆ ಅವಳಿಗೆ ಒಂದು ಅಣ್ಣ ಅಂತ ಇದ್ದರೆ ಅವಳ ಗಂಡ ಹೆಂಡತಿ ಇವಳನ್ನ ಅತ್ತಿಗೆ ನಾದಿನಿ ಅಂತ ಕರೀತಾರೆ. ಹೀಗೆ ಒಂದೇ ಒಂದು ಸ್ತ್ರೀನೇ ನಾನಾ ಉಪಾಧಿಗಳು, ನಾನಾ ದೃಷ್ಟಿಭೇದಗಳಿಂದ ನಾನಾ ಹೆಸರುಗಳನ್ನ ಪಡ್ಕೊಳ್ತಾರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಅದಕ್ಕೆ ಅವ್ರ ಮಾತಲ್ಲಿ ಯಾವ ಥರ ತೋರಿಸ್ತಾರೆ ಅಂದರೆ ವಿದ್ಯಾರ್ಥಿಗಳು ಮಾಂಸಮಯ ಸ್ತ್ರೀ ಇರೋದು ಒಂದೇನೆ, ಫಿಸಿಕಲ್, ಅದಕ್ಕೆ ಫಿಸಿಕಲ್ ಅಂತ ಹೇಳಿದೆ. ಒಂದು ಫಿಸಿಕಲ್ ಎಂಟಿಟಿ ಇರೋದು ಒಂದೇನೆ, ಆದರೆ ಮನೋಮಯ ಸ್ತ್ರೀ ಬೇರೆ ಬೇರೆ ಅಂತ ಹೇಳಿದ್ರು. ಮನೋಮಯ ಸ್ತ್ರೀ ಯಾಕಂದರೆ ಅವಳ ಅತ್ತೆ ಮಾವಂದರು ಅವಳನ್ನ ಸೊಸೆ ಅಂತ ಕರೀತಾರೆ, ಗಂಡ ಅನ್ನೋದು ಅವಳನ್ನ ಹೆಂಡತಿ ಅಂತ ಕರೀತಾನೆ. ಹೀಗೆ ಅವ್ರ ಮನಸ್ಸಲ್ಲಿ ಅವ್ರವ್ರಿಗೆ ಒಂದೊಂದು ಕಲ್ಪನೆ ಇದೆ ಇವಳ ಬಗ್ಗೆ. ಆದರೆ ಇವಳು ಯಾರು ವಾಸ್ತವವಾಗಿ ಅಂತ ತಿಳ್ಕೊಂಡ್ರೆ ಕೇಳ್ಕೊಡಿದ್ರೆ ಅವರು ಒಂದೇ ವ್ಯಕ್ತಿನೇ. ಸೊಸೆ ಅಂತ ಕರೆದ್ರೆ ಅವಳೇ ತಿರುಗಿ ನೋಡ್ತಾಳೆ, ಅಮ್ಮ ಅಂತ ಕರೆದ್ರೆ ಅವಳೇ ತಿರುಗಿ ನೋಡ್ತಾಳೆ, ಗಂಡ ಅವಳನ್ನ ಹೆಂಡತಿ ಹೆಸರು ಕರೆದ್ರೆ ಅವಳೇ ತಿರುಗಿ ನೋಡ್ತಾಳೆ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಒಬ್ಬಳೇ ರೆಸ್ಪಾಂಡ್ ಮಾಡ್ತಾಳೆ. ಆದರೆ ಅವಳಿಗೆ ಹೆಸರುಗಳು ಮಾತ್ರ ಬೇರೆ ಬೇರೆ ಇದೆ ನಾನಾ ದೃಷ್ಟಿಗಳಿಂದ ಅಂತ ಹೇಳ್ಬಿಟ್ಟು ಉಪಾಧಿಯಿಂದ ಬೇರೆ ಬೇರೆ ಹೆಸರುಗಳು ಬರುತ್ತೆ ಒಂದೇ ವ್ಯಕ್ತಿಗೆ ಅನ್ನೋದನ್ನು ಅವರು ತೋರಿಸಿದ್ರಲ್ಲಿ.
ಹೀಗೆ ಕೂಡ ಇಲ್ಲೂ ಕೂಡ ಒಂದೇ ಚೈತನ್ಯವೇ ಒಂದು ಉಪಾಧಿಯಿಂದ ಈಶ್ವರ ಅಂತ ಅನಿಸ್ಕೊಳ್ಳುತ್ತೆ, ಇನ್ನೊಂದು ಉಪಾಧಿಯಿಂದ ಜೀವ ಅಂತ ಅನಿಸ್ಕೊಳ್ಳುತ್ತೆ ಅನ್ನೋದನ್ನು ಹೇಳಿದರು. ಇದಕ್ಕೆ ಇನ್ನೂ ಸ್ವಲ್ಪ ಮುಂದಕ್ಕೆ ಅದನ್ನು ತಿಳ್ಕೊಳ್ಳೋಕ್ಕಾಗಿ ಸ್ವಲ್ಪ ವಿಶದವಾಗಿ ಹೇಳ್ತಾ ಇದ್ದಾರೆ. ಯಥಾ ಏಕಮೇವ ಜಲಂ ಬೃಹತ್ ತಟಾಕಸ್ಥಂ ಗ್ರಾಮ ರಕ್ಷಣ ಮಹಾಶಕ್ತಿಮತ್ ಭವತಿ ಘಟಸ್ಥಂ ಸತ್ ಏಕಗೃಹ ರಕ್ಷಣ ಅಲ್ಪಶಕ್ತಿಮತ್ ಭವತಿ ಅಂತ ಹೇಳಿದ್ರು. ಹೀಗೆ ಒಂದೇ ಒಂದು ಜಲವೇ ಕೂಡ ಏನಾಗುತ್ತೆ, ಒಂದು ಕೊಳ ಅಂತ ಇದ್ದಾಗ ಏನಾಗುತ್ತೆ, ಆ ಊರಲ್ಲಿರೋರು ಎಲ್ಲರೂ ಕೂಡ ಕೊಳವನ್ನು ಉಪಯೋಗಿಸ್ತಾರೆ. ನೀರಿಗೆ ಅವರ ಅಡುಗೆಗೆ ಸ್ನಾನಕ್ಕೆ ಎಲ್ಲದಕ್ಕೂ ಅದೇ ನೀರನ್ನು ಉಪಯೋಗಿಸ್ತಾರೆ. ಆದರೆ ಮನೆಯಲ್ಲಿ ಒಂದು ಕೊಡ ನೀರು ಅಂತ ಇದ್ದಾಗ ಆ ಕೊಡ ನೀರು ಆ ಮನೆಗೆ ಮಾತ್ರ ಸಾಕಾಗುತ್ತೆ. ಆದರೆ ಕೊಳದ ನೀರು ಆ ಇಡೀ ಗ್ರಾಮಕ್ಕೆ ಸಾಕಾಗುತ್ತೆ. ಹಾಗಾಗಿ ಒಂದು ಜಲ ಅನ್ನೋದೇ ಮಹಾಜಲ, ಇದು ಅಲ್ಪ ಜಲ ಅಂತ ಅನಿಸ್ಕೊಡುತ್ತೆ. ಮಹಾಜಲ ಅಂತ ಹೇಳಿದಾಗ ಎಷ್ಟಕ್ಕೂ ಪ್ರಯೋಜನ ಆಗುತ್ತೆ. ಅದೇ ಥರ ಈ ಈಶ್ವರ ಅನ್ನೋನು ಯಾರು ಅಂತ ಹೇಳಿದ್ರೆ ಮಹಾ ಉಪಾಧಿಯರು, ಮಾಯೋಪಾಧಿಯರು. ಆದರೆ ಜೀವ ಅನ್ನೋದು ಅಲ್ಪ ಉಪಾಧಿ ಅನ್ನೋದಕ್ಕಾಗಿ ಈ ದೃಷ್ಟಾಂತವನ್ನು ಕೊಟ್ಟರು. ಅದೇ ಥರ ಅಗ್ನಿ ಏಕಃ ಏವ ಸ್ಥೂಲ ಮಹಾವರ್ತಿಸ್ಥ ಬಹುಪ್ರಕಾಶ ಶಕ್ತಿಮಾನ್ ಭವತಿ ಅಂತ ಹೇಳಿಬಿಟ್ಟು ಅಲ್ಪ ಸೂಕ್ಷ್ಮ ವರ್ತಿಸ್ಥ ಅಲ್ಲಿ ಒಂದು ಕೆಳಗಡೆ ಒಂದು ಸೇರಿಸ್ಕೋಬೇಕು ನೀವು. ಅದಕ್ಕೆ ಅಲ್ಲಿ ಪಕ್ಕದಲ್ಲಿ ಒಂದು ಶಬ್ದ ಸೇರಿಸ್ಕೋಬೇಕು. ಗೃಹ ಮಾತ್ರ ಪ್ರಕಾಶಿಕೋ ಅಂತ ಪ್ರಕಾಶಕ ಅಂತ ಬರ್ಕೋಬೇಕಾಗಿದೆ. ಗೃಹ ಮಾತ್ರ ಪ್ರಕಾಶಕ ಎಲ್ಲಿದ್ರೆ ಅಲ್ಪ ಸೂಕ್ಷ್ಮ ವರ್ತಿಸ್ಥ ಅಂತ ಇದೆಯಲ್ಲ, ಅದಾದ್ಮೇಲೆ ಅಲ್ಪ ಸೂಕ್ಷ್ಮ ವರ್ತಿಸ್ಥ ಅಂತ ಇದೆಯಲ್ಲ, ಅದಾದಮೇಲೆ ಅಲ್ಲೊಂದು ಹಂಸಪಾದ ಹಾಕ್ಕೊಂಡು ಕೆಳಗಡೆ ಜಾಗ ಇದೆ ನೋಡಿ, ಪೇಜ್ ಕೆಳಗಡೆ ಅಲ್ಲಿ ಬೇಕಾದ್ರೆ ಹಾಕೋದನ್ನ ಗೃಹ ಮಾತ್ರ ಪ್ರಕಾಶಕೋ ಭವತಿ. ಗೃಹ ಮಾತ್ರ ಪ್ರಕಾಶಕೋ ಭವತಿ ಅಂತ. ಹೀಗೆ ಅದೇ ಒಂದು ಕಡೆ ಅದೇ ಹಿಂದಿನ ಕಾಲದಲ್ಲ, ಇವಾಗಲೇ ಸುಮ್ಮನೆ ಒಂದು 60-70 ವರ್ಷಕ್ಕೆ ಮುಂಚೆ ಅಥವಾ ಸುಮಾರು ಒಂದು 80 ವರ್ಷಕ್ಕೆ ಮುಂಚೆ ಸ್ಟ್ರೀಟ್ ಲೈಟ್ ಅನ್ನೋದು ಇವಾಗಿರೋ ಥರ ಇದಿಲ್ವಂತೆ. ಒಂದು ಲಾಟಿನ್ ಹತ್ತಿ ಆಗ್ತಾ ಇದ್ದಂತೆ ಅಲ್ವಾ, ನೀವು ಕೇಳಿದಿರೋ ನಾವು ಕಾಲದಲ್ಲಿ ನೋಡಿಲ್ಲ. ಅದನ್ನು ಬೇಸ್ಟ್ ಹೇಳ್ತಾ ಇದ್ರು. ಸಾಯಂಕಾಲ ಅದು ಒಂದು 6 ಗಂಟೆ ಆದರೆ ತಕ್ಷಣ ಅವರು ಲ್ಯಾಂಟಿನ್ ಹಚ್ಚಿ ಒಂದು ಕಡೆ ಇಡ್ತಾ ಇದ್ದಂತೆ ಸ್ಟ್ರೀಟ್ ಲೈಟ್ಸ್ಗೆ. ಹಾಗಾಗಿ ಅವಾಗ ಸ್ವಲ್ಪ ಖಂಡಿತ ಸ್ಟ್ರೀಟ್ಗೆಲ್ಲ ಪ್ರಕಾಶ ಕೊಡವಾಗಿರಬೇಕು. ಆದರೆ ಮನೇಲಿ ಹಚ್ಚೋ ದೀಪ ಅಷ್ಟು ದೊಡ್ಡದಾಗಿರಲ್ಲ, ಯಾಕಂದರೆ ಮನೆಗೆ ಮಾತ್ರ ಸಾಕಾಗುತ್ತೆ ಅದು. ಹೀಗೆ ಒಂದೇ ದೀಪವೇ, ದೀಪ ಅನ್ನೋದು ಅಗ್ನಿ ಒಂದೇನೆ. ಅಗ್ನಿಗೆ ದೊಡ್ಡ ಬತ್ತಿ, ತುಂಬ ದೊಡ್ಡ ಪಾತ್ರೆಗೆ ಎಣ್ಣೆ ಇದೆಲ್ಲ ಹಾಕಿದಾಗ ಬೇಕಾದಷ್ಟು ಕಡೆ ಪ್ರಕಾಶ ಚೆಲ್ಲುತ್ತೆ ಅದು. ಆದರೆ ಸಣ್ಣ ಒಂದು ಹಳತೆಯಲ್ಲಿ ಹಾಕಿಟ್ಟಿದ್ರೆ ಮನೆಗೆ ಮಾತ್ರ, ಕೊನೆಗೆ ಮಾತ್ರ ಅದು ಪ್ರಕಾಶ ಚೆಲ್ಲುತ್ತೆ. ಹೀಗೆ ಮಹಾ ಉಪಾಧಿ ಅಲ್ಪ ಉಪಾಧಿ ಅಂತ ಹೇಳಿದರು. ಹೀಗೆ ಅದೇ ಅಗ್ನಿ ಇಂಥ ಒಂದು ಉಪಾಧಿಯನ್ನು ತಗೊಂಡಾಗ ಅದು ದೊಡ್ಡ ಬೇಕಾದಷ್ಟು ಪ್ರಕಾಶ ಕೊಡುತ್ತೆ. ಸಣ್ಣ ಉಪಾಧಿಯನ್ನು ತಗೊಂಡಾಗ ಸ್ವಲ್ಪ ಪ್ರಕಾಶ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಗಿದೆಯೋ ಅದೇ ಥರ ಒಂದೇ ಚೈತನ್ಯವೇ ಮಾಯೆ ಅಂತ ದೊಡ್ಡ ಉಪಾಧಿ ಇಟ್ಕೊಂಡಾಗ ಈಶ್ವರ ಅಂತ ಒಂದು ಹೆಸರನ್ನು ತಗೊಳುತ್ತೆ. ಸ್ವಲ್ಪ ಸಣ್ಣ ಉಪಾಧಿಯಾದ ಒಂದು ಜೀವನ, ಒಂದು ಅಂತಃಕರಣ ಅಂತ ಅದನ್ನು ಉಪಾಧಿಯಾಗಿ ಇಟ್ಕೊಂಡಾಗ ಜೀವ ಅಂತ ಮಾತ್ರ ಅನಿಸ್ಕೊಳ್ಳುತ್ತೆ ಅದು ಅಂತ. ಒಂದೇ ವಸ್ತುವೇ ಈ ಥರ ನಾನಾ ಉಪಾಧಿಯನ್ನು ತಗೊಳುತ್ತೆ ಅಂತ ಎರಡನೇ ಉದಾಹರಣೆ ಕೊಟ್ಟರು. ಇವಾಗ ಮುಂದಕ್ಕೆ ಹೇಳ್ತಾರೆ, ತಥಾ ಪರಮಾತ್ಮ ಅಪಿ ಮಾಯೋಪಾಧಿಕ ಸನ್ನೆ. ಅಲ್ಲಿ ಕೂಡ ಒಂದು ಶಬ್ದ ಒಂದು ಬಿಟ್ಟೋಗಿದೆ, ಅಲ್ಲಿ ನಾನು ಹೇಳ್ತೀನಿ, ಅದನ್ನು ಬರ್ಕೊಳ್ಳಿ ಸ್ವಲ್ಪ. ಸರ್ವಜ್ಞತ್ವಂ ಅಂತ ಬರ್ಕೋಬೇಕಾಗಿತ್ತು. ಸರ್ವಜ್ಞತ್ವಂ ಅಂತ ಎಲ್ಲಿ ಹೇಳಿದ್ರೆ ಸನ್ ಅಂತ ಇದೆಯಲ್ಲ, ಸನ್ ಅಂತ ಶಬ್ದ ಆದ್ಮೇಲೆ ಸರ್ವಜ್ಞತ್ವಂ ಅಂತ ಬರ್ಕೋಬೇಕು. ಸನ್ ಅಂತ ಆದಮೇಲೆ ಸರ್ವಜ್ಞತ್ವಂ ಅಂತ ಹೇಳ್ಕೋಬೇಕು. ಆಮೇಲೆ ಕಾಮ ಹಾಕೋಬೇಕು. ಸರ್ವಜ್ಞತ್ವಂ ಅಂತ ಹೇಳ್ಬಿಟ್ಟು ಕಾಮ ಹಾಕ್ಕೊಂಡು ಅಲ್ಪೇನ ಕಾರ್ಯಭೂತ ಅವಿದ್ಯೋಪಾಧಿನ ಅಂತ ಆ ಶಬ್ದವನ್ನು ಹಾಕಬೇಕು. ಅಲ್ಪೇನ ಕಾಮ ಹಾಕೊಂಡು ಸರ್ವಜ್ಞತ್ವ ಕಾಮ, ಅಲ್ಪೇನ ಕಾರ್ಯಭೂತ ಅವಿದ್ಯೋಪಾಧಿನ ಅಂತ ಒಂದು ಶಬ್ದ. ಅಲ್ಲಿಂದ ನೋಡಿ ನಾನು ಹಾಕ್ಕೊಂಡಿದ್ದೀನಲ್ಲ, ಅದರಲ್ಲಿದೆ ನೋಡಿ. ಅಲ್ಲಿಂದ ಇದನ್ನ ಮಾಡುವಾಗ ಟೈಪ್ ಮಾಡಿರ್ತಲ್ಲ, ಆವಾಗ ಬಿಟ್ಟು ಕಾರ್ಯಭೂತ ಅವಿದ್ಯೋಪಾಧಿನ ಕಾರ್ಯಭೂತ ಅವಿದ್ಯೋಪಾಧಿನ. ಅಲ್ಪೇನ ಕಾರ್ಯಭೂತ ಅವಿದ್ಯೋಪಾಧಿನ ಅಂತ ಆ ಶಬ್ದವನ್ನು ಸೇರಿಸ್ಕೋಬೇಕಾಗಿದೆ. ಆವಾಗ ಅಲ್ಪಜ್ಞತ್ವಾದಿ ವಿಶಿಷ್ಟ ಜೀವೋ ಭವತಿ ಅಂತ ಹೇಳಿಬಿಟ್ಟು ಅದಕ್ಕೆ ಅರ್ಥ ಹೇಳ್ತೀನಿ ನಾನು. ತಥಾ ಪರಮಾತ್ಮಾಪಿ, ಅದೇ ಥರ ಪರಮಾತ್ಮ ಕೂಡ ಕಾರಣೀಭೂತ ಮಾಯೋಪಾಧಿನ ನೋಡಿ, ಮಾಯೆಗೆ ಕಾರಣ ಅಂತ ಹೇಳಿದ್ದಾರೆ. ಅದಕ್ಕೆ ಅಂತ ಹೇಳಿದ್ರೆ ಪ್ರಪಂಚವನ್ನೆಲ್ಲ ಉಂಟು ಮಾಡೋಕ್ಕೆ ಕಾರಣವಾಗಿರೋದು ಮಾಯೆ. ಹಾಗಾಗಿ ಕಾರಣೀಭೂತ ಮಾಯೋಪಾಧಿನ ಅದನ್ನು ಉಪಾಧಿಯಾಗಿ ಇಟ್ಕೊಂಡಾಗ ಆ ಈಶ್ವರ ಅನ್ನೋನು ಬ್ರಹ್ಮ ಅನ್ನೋದು ಈಶ್ವರ ಅಂತ ಹೆಸರು ತಗೊಳುತ್ತೆ. ಅದು ಉಪಾಧಿನ
ಉಪಾಧಿಕಃ ಸನ್ನೆ ಸರ್ವಜ್ಞತ್ವಂ ಅಂತ ನೋಡಿ. ಸರ್ವಜ್ಞತ್ವಂ ಅಂತ ಅದು ಇರುತ್ತೆ. ಸರ್ವಜ್ಞತ್ವಂ ಅಂದರೆ ಎಲ್ಲರನ್ನೂ ತಿಳ್ಕೊಂಡಿರೋದು ಅದು ಅಂತ ಇರುತ್ತೆ ಕಾಮ. ಅದಾದಮೇಲೆ ಅಲ್ಪೇನ ಕಾರ್ಯಭೂತ ಅವಿದ್ಯೋಪಾಧಿನ ಅಂತ ಹೇಳಿದ್ರೇನು? ಅಲ್ಪ ಅಂದರೆ ಚಿಕ್ಕದಾಗಿರೋದು, ಕಾರ್ಯ ಅಂತ ಹೇಳಿದ್ರೆ ಶರೀರ. ನೋಡಿ ಅದು ಟೆಕ್ನಿಕಲ್ ಟರ್ಮ್ ಇದೆ. ಕಾರ್ಯ ಅಂತ ಹೇಳಿದ್ರೆ ಇಟ್ಸ್ ಎಫೆಕ್ಟ್ ಅಂತ. ವಾಟ್ ಇಸ್ ದಿ ಎಫೆಕ್ಟ್ ಅಂತ ಕೇಳಿದ್ರೆ ಇಲ್ಲಿ ಶರೀರಕ್ಕೆ ಕಾರ್ಯ ಅಂತ ಹೇಳ್ತಾರೆ. ಈ ಸ್ಥೂಲ ಶರೀರ ಇದೆಯಲ್ಲ ಇದಕ್ಕೆ ಕಾರ್ಯ ಅಂತ ಹೇಳ್ತಾರೆ. ಕಾರಣ ಅನ್ನೋದು ಇದಕ್ಕೆ ಮಾಯೆಗೆ ಹೇಳ್ತಾರೆ. ಯಾಕೆಂದರೆ ಆ ಮಾಯೆ ಅನ್ನೋದ್ರಲ್ಲಿ ಪಂಚಭೂತಗಳೆಲ್ಲ ಸೇರಿರುತ್ತೆ. ಮಾಯೆಯಲ್ಲಿ ಪಂಚಭೂತ ಎಲ್ಲ ಇದೆ. ಆ ಪಂಚಭೂತಗಳನ್ನ ಇಟ್ಕೊಂಡೇ ಅದು ಪ್ರಪಂಚವನ್ನೆಲ್ಲ ಉಂಟು ಮಾಡುತ್ತೆ. ಅದೇ ಥರ ಈ ಪ್ರಪಂಚಕ್ಕೆ ಸೇರಿರ್ತಾನೆ ಈ ಶರೀರ ಕೂಡ. ಹಾಗಾಗಿ ಈ ಶರೀರವು ಕೂಡ ಪಂಚಭೂತದಿಂದ ಉಂಟಾಗಿರ್ತಾನೆ. ಹಾಗಾಗಿ ಕಾರಣ ಅನ್ನೋದು ಅದು ಮಾಯೆ, ಕಾರ್ಯ ಅನ್ನೋದು ಈ ಶರೀರ ಅಂತ ಹೇಳ್ಬಿಟ್ಟು ಕಾರ್ಯೋಪಾದಿನ ಅಂತ ಹೇಳಿದ್ರೆ ಬಾಡಿಗೆ, ಗ್ರಾಸ್ ಬಾಡಿಗೆ ಕಾರ್ಯ ಅಂತ ಹೆಸರು. Effect. But that effect is body here. In this place, that karya effect means body. The gross body ಅಂತ. ಇನ್ನೊಂದು ಕಡೆ ಬಂದ್ಬಿಟ್ಟು ಏನು ಮಾಡ್ತಾರೆ, ಕಾರ್ಯಕರಣ ಉಪಾಧಿ ಅಂತ ಹೇಳ್ತಾರೆ. ಕಾರ್ಯಕರಣ, ಆ ಕಾರ್ಯಕರಣ ಅಂತ ಹೇಳಿದಾಗ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ. ಕರ್ಣ ಅನ್ನೋದಕ್ಕೆ ಮೈಂಡ್ ಇಸ್ ಅಂತಃಕರಣ. ಆಮೇಲೆ ಇಂದ್ರಿಯಗಳೆಲ್ಲ ಸೇರಿಕೊಂಡಾಗ ಅದು ಬಹಿರ್ಕರಣ ಆಗುತ್ತೆ. ಹಾಗಾಗಿ ಕಾರ್ಯಕರಣೋಪಾಧಿ ಅಂತ ಕೆಲವು ಕಡೆ ಶಬ್ದ ಬರುತ್ತೆ. ಅದಕ್ಕೆ ಏನರ್ಥ ಅಂತ ಹೇಳಿದ್ರೆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಅರ್ಥ. ಅದಕ್ಕೆ ಕಾರ್ಯ ಅನ್ನೋದು ಪಂಚಭೂತಗಳ ಕಾರ್ಯವಾದ ಸ್ಥೂಲ ಶರೀರ, ಕರ್ಣ ಅನ್ನೋದು ಈ ಪಂಚಭೂತಗಳೇ ಉಂಟಾಗಿರೋ ಇಂದ್ರಿಯಗಳು. ಕರ್ಣ ಅಂದರೆ ಇಂದ್ರಿಯಗಳು, ಇನ್ಸ್ಟ್ರೂಮೆಂಟ್ಸ್. ಹಾಗಾಗಿ ಅದು ಕೂಡ ಒಂದು ಹೆಸರಿದೆ ಆ ಥರ. ಬಟ್ ಇಲ್ಲಿ ಕಾರ್ಯ ಅಂತ ಮಾತ್ರ ಕೊಟ್ಟಿದ್ದಾರೆ. ಇದಕ್ಕೆ ಏನರ್ಥ ಅಂತ ಹೇಳಿದ್ರೆ ಪರಮಾತ್ಮ ಕೂಡ ಕಾರಣೀಭೂತವಾದ ಮಾಯೋಪಾದಿಯಿಂದ ಅವನು ಸರ್ವಜ್ಞತ್ವವನ್ನು ಹೊಂದಿರ್ತಾನೆ ಅವನು. ಆದರೆ ಅಲ್ಪವಾಗಿರೋ ಈ ಅವಿದ್ಯೋಪಾದಿಯಿಂದ ಇಟ್ಕೊಂಡು ಅವನು ಕಾರ್ಯೋಪಾದಿಯಾದ ಅವಿದ್ಯೋಪಾದಿ ಇಟ್ಕೊಂಡು ಅವನು ಅಲ್ಪಜ್ಞತ್ವಾದಿ ವಿಶಿಷ್ಟ ಜೀವೋ ಭವತಿ. ಅಲ್ಪಜ್ಞತ್ವಾದಿ ನೋಡಿ, ಅಲ್ಪಜ್ಞತ್ವ ಅಂತ ಹೇಳಿದ್ರೇನು? ಅವನಿಗೆ ಇರೋ ನಾಲೆಜ್ ತುಂಬ ಕಡಿಮೆ, ಆದರೆ ಈಶ್ವರನಿಗೆ ಇರೋ ನಾಲೆಜ್ ತುಂಬ ಜಾಸ್ತಿ. ಏನು ಜಾಸ್ತಿ ಏನು ಕಡಿಮೆ ಅಂತ ಹೇಳಿದ್ರೆ, ಈಶ್ವರನಿಗೆ ಎಲ್ಲ ಜೀವಗಳ ಬಗ್ಗೆಯೂ ಅವರ ಕರ್ಮಗಳ ಬಗ್ಗೆ ಅವನಿಗೆ ಗೊತ್ತಿರುತ್ತೆ. ಯಾವ್ಯಾವ ಜೀವನಿಗೆ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಥರ ಶರೀರವನ್ನು ಕೊಡಬೇಕು, ಯಾವ್ಯಾವ ಸಂದರ್ಭದಲ್ಲಿ ಅವನಿಗೆ ಶರೀರವನ್ನು ಎಂಥ ಶರೀರವನ್ನು ಕೊಡಬೇಕು, ಆಮೇಲೆ ಅಷ್ಟು ಜೀವಗಳಿಗೂ ಕೂಡ ಯಾವ್ಯಾವ ಸಮಯದಲ್ಲಿ ಎಂಥ ಭೋಗವನ್ನು ಕೊಡಬೇಕು, ಆಮೇಲೆ ಪ್ರಪಂಚವನ್ನು ಯಾವಾಗ ಸೃಷ್ಟಿ ಮಾಡಬೇಕು, ಯಾವಾಗ ಲಯ ಮಾಡಬೇಕು ಅನ್ನೋದಕ್ಕೆಲ್ಲ ಅಂಥ ಜ್ಞಾನ ಎಲ್ಲ ಅವನಿಗೆ ಇರಬೇಕು. ತ್ರಿಕಾಲ ಜ್ಞಾನಿ ಅವನು. ಹಾಗಾಗಿ ಈ ಜೀವಗಳ ಒಂದು ಹಿಸ್ಟ್ರಿ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲವೂ ಅವನಿಗೆ ಗೊತ್ತಿರುತ್ತೆ. ಅದಕ್ಕೆ ಅವನ್ನ ಸರ್ವಜ್ಞ ಅಂತ ಕರೀತಾರೆ. ಆಮೇಲೆ ಈ ಪ್ರಪಂಚವನ್ನೆಲ್ಲ ಉಂಟು ಮಾಡೋಕ್ಕೆ ಅವನಿಗೆ ಶಕ್ತಿ ಇರೋದ್ರಿಂದ ಸರ್ವಶಕ್ತ ಅಂತ ಕೊಟ್ಟಿದ್ದಾರೆ. ಇಂಗ್ಲೀಷಲ್ಲಿ ಅದನ್ನು ಆಮ್ನಿಷಿಯನ್ಸ್ ಆ್ಯಂಡ್ ಆಮ್ನಿಪೊಟೆನ್ಸ್ ಅಂತ ಎರಡು ಶಬ್ದ ಯೂಸ್ ಮಾಡ್ತಾರೆ. ಆಮ್ನಿಷಿಯನ್ಸ್ ಆ್ಯಂಡ್ ಆಮ್ನಿಪೊಟೆನ್ಸ್ ಅಂತ. ಆದರೆ ಜೀವನಿಗೆ ಆ ಥರ ಶಕ್ತಿಯೂ ಇರಲ್ಲ, ಆ ಥರ ಜ್ಞಾನವೂ ಇರಲ್ಲ. ಅದರಿಂದ ಇವನಿಗೆ ಅಲ್ಪಜ್ಞ, ಅಲ್ಪಶಕ್ತ ಅಂತ ಇವನು ಹೇಳ್ತಾರೆ. ಹಾಗಾಗಿ ಕಿಂಚಿಜ್ಞ, ಕಿಂಚಿತ್ ಶಕ್ತ ಅಂತ ಹೇಳ್ತಾರೆ, ಆ ಥರ ಹೇಳ್ತಾರೆ. ಅದೆಲ್ಲ ಇವನಿಗಿರುತ್ತೆ ಅನ್ನೋದನ್ನು ಎಲ್ಲರೂ ಕೂಡ ಉಪಾಧಿಯಿಂದಾನೆ. ನೋಡಿ, ಇವನು ಈ ಅಲ್ಪಜ್ಞತ್ವ, ಅಲ್ಪಶಕ್ತಿತ್ವ ಅನ್ನೋದನ್ನು ಕಳ್ಕೊಂಡ್ರೆ ಏನು ಪುಸ್ತಕ ಏನು ಓದಬೇಕಾಗಿಲ್ಲ. ತನ್ನ ಸ್ವರೂಪ ಏನಂತ ತಿಳ್ಕೊಂಡ್ಬಿಟ್ರೆ ಸಾಕವನು. ಆವಾಗ ತಾನು ಅಖಂಡ ಚೈತನ್ಯವೇ ಅಂತ ತಿಳ್ಕೊಳ್ತಾನೆ. ಈಶ್ವರ ಅಂತ ತಿಳ್ಕೊಳ್ಳಲ್ಲ ಅವನು. ಯಾಕಂದರೆ ಈಶ್ವರನಿಗೆ ಬಂದಿರೋ ಕೂಡ ಉಪಾಧಿಯಿಂದನೇ ಬಂದಿರೋದು, ಮಾಯ ಉಪಾಧಿಯಿಂದನೇ ಅವನಿಗೆ ಕೂಡ ಸರ್ವಜ್ಞತ್ವ ಅಂತ ಬಂದಿರೋದು. ಹಾಗಾಗಿ ತನ್ನ ಚೈತನ್ಯ ಸ್ವರೂಪವನ್ನು ತಾನು ತಿಳ್ಕೊಂಡ್ಬಿಟ್ರೆ ಅವ್ನಿಗೆ ಏನಾಗುತ್ತೆ, ನಾನು ಈ ಜೀವನೂ ಅಲ್ಲ, ಆ ಈಶ್ವರನೂ ಅಲ್ಲ, ಬ್ರಹ್ಮ ಸ್ವರೂಪವೇ ನಾನು ಅಂತ ಅವನು ತಿಳ್ಕೊಳ್ತಾನೆ. ಹಾಗಾಗಿ ಅವಾಗ ಏನಾಗುತ್ತೆ, ಆ ಈಶ್ವರ ಉಪಾಧಿ ಅನ್ನೋದು ಕೂಡ ಅವನ ಪಾಲಿಗೆ ಹೊಟ್ಟೋಗುತ್ತೆ, ಜೀವೋಪಾಧಿ ಅನ್ನೋದು ಕೂಡ ಅವನ ಪಾಲಿಗೆ ಕಲಿಸ್ಕೊಂಡು ಹೋಗ್ಬಿಡ್ತೇನೆ. ಹಾಗಾಗಿ ಈ ಎರಡು ಉಪಾಧಿಗಳನ್ನು ಕೂಡ ಅವನ ಜ್ಞಾನದಿಂದ ಅವನು ಕಲಿಸ್ಕೋಬೇಕು. ಹಾಗಾಗಿ ಈಶ್ವರನ ಉಪಾಧಿ ಇವನ್ನ ಅಫೆಕ್ಟ್ ಮಾಡ್ತಾ ಇಲ್ಲ ಇವಾಗ. ಆದರೆ ಇವನು ಜೀವನಾಗಿದ್ದಾಗ ಏನಾಗುತ್ತೆ, ಈಶ್ವರನ ನಿಯಾಮಕ ಬೇಕಾಗುತ್ತೆ. ಇವನು ಜೀವನ ಗೆಲ್ಲದೆ ಹೋದರೆ ಇವನಿಗೆ ನಿಯಾಮಕ ಯಾರು ಇರೋದೇ ಇಲ್ಲ ಅಂತ ಆಗುತ್ತೆ. ಈಗ ಹೇಗೆ ಅಂತ ಹೇಳಿದ್ರೆ, ನಾನು ಒಂದು ಕಂಪನಿಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ಅವಾಗ ಮ್ಯಾನೇಜ್ಮೆಂಟ್ ಏನೇನು ಹೇಳ್ತೋ ಅದೆಲ್ಲ ನಾನು ಕೇಳಬೇಕಾಗುತ್ತೆ. ಆದರೆ ನನ್ನ ಕಂಪನಿಲಿ ಕೆಲಸಕ್ಕೆ ಸೇರಲೇ ಇಲ್ಲ ಅಂತ ಹೇಳಿದ್ರೆ, ನಾನು ಪಾಡಿಗೆ ನಾನು ಸ್ವತಂತ್ರನಾಗಿ ಇದ್ದೀನಿ ಅಂತ ಹೇಳಿದಾಗ ನಾನು ಅವ್ರಿಗೆ ಮಾತಿದ್ದಕ್ಕೆ ಏನು ನಾನು ಕೇಳಬೇಕಾಗಿಲ್ಲ. ಹಾಗಾಗಿ ಆವಾಗ ನನಗೆ ಅವರ ಒಂದು ಆಡಳಿತ ಅಂತ ಇದೆಯಲ್ಲ ನನ್ನ ಮೇಲೆ, ಅದೇನು ನನ್ನ ಮೇಲೆ ಚಲಾಯಿಸೋಕ್ಕಾಗೋದೇ ಇಲ್ಲ ಅವರು. ಅದೇ ಥರ ಈ ಜೀವ ಅನ್ನೋನು ತನ್ನ ಒಂದು ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡ್ಬಿಟ್ರೆ ಅವನಿಗೆ ಯಾವ ಒಂದು ನಿಯಮ ಅಂತ ಇದೆಯೋ, ಶಾಸ್ತ್ರ, ಈಶ್ವರ ಮಾಡೋ ನಿಯಮ, ಆ ನಿಯಮ ಎಲ್ಲ ಇವನಿಗೆ ಬರೋದೇ ಇಲ್ಲ ಇನ್ಮೇಲೆ. ಆ ಥರ ಆಗೋಗುತ್ತೆ. ಅವನಿಗೆ ಸ್ವಲ್ಪ ಕಾಲ ಮಾತ್ರ ಆ ಶರೀರವನ್ನು ಇಟ್ಕೊಟ್ಟಿದ್ದು, ಆಮೇಲೆ ಶರೀರವನ್ನು ಹೋದ್ಮೇಲೆ ಅವನು ಮತ್ತೆ ಹುಟ್ಟೋದೇ ಇಲ್ಲ ಅಂತ ಬಂದಮೇಲೆ ಅವನಿಗೆ ಯಾವ ಒಂದು ನಿಯಮನೇ ಕೂಡ ಇರೋದೇ ಇಲ್ಲ. ಅವನಿಗೆ ಈ ಕರ್ಮದಿಂದ ಬದ್ಧನಾಗಿದ್ದಾನೆ, ಅದರಿಂದ ಒಂದೊಂದು ಶರೀರವನ್ನು ಪಡಿತಾನೆ ಅನ್ನೋ ಒಂದು ಸ್ಥಿತಿಯಲ್ಲಿ ಅವನಿಗೆ ಹೊರಟೋಗುತ್ತೆ ಅವನಿಗೆ. ಹಾಗಾಗಿ ಆ ಉಪಾಧಿಯನ್ನು ಕಳಿಸ್ಕೊಳ್ಳೋಕ್ಕೆ ಮಾಡಬೇಕಾದ ಪ್ರಯತ್ನ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಸ್ವರೂಪವನ್ನು ಏನು ಅಂತ ತಿಳ್ಕೊಬೇಕಷ್ಟೇನೆ ಅನ್ನೋದನ್ನು ಮತ್ತೆ ಹೇಳ್ತಾರೆ. ಆದರೆ ಅದು ಕಳಿಸ್ಕೊಳ್ಳೋಕ್ಕೆ ನಮಗೆ ಆ ವಿಷಯ ಹೇಗಿದೆ ಅಂತ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ಇದೆಲ್ಲ ಹೇಳ್ಕೊಡ್ಬೇಕಾಗಿದೆ. ಯಾವುದನ್ನು ಕಳಿಸ್ಕೊಳ್ಳೋದ್ರಿಂದ ಏನು ಅಂತದೆಲ್ಲ ಗೊತ್ತಾಗಬೇಕು ನಮಗೆ. ಹಾಗಾಗಿ ಅವಿದ್ಯೋಪಾಧಿ ಅಂತ ಹೇಳಿದ ತಕ್ಷಣ ಗೊತ್ತಾಗುತ್ತೆ ನಮಗೆ, ತಪ್ಪು ತಿಳುವಳಿಕೆ ಅನ್ನೋದೇ ಅವಿದ್ಯೆ ಅನ್ನೋದು ಗೊತ್ತಾಗುತ್ತೆ. ತಪ್ಪು ತಿಳುವಳಿಕೆಯಿಂದ ನಾನು ನನ್ನನ್ನು ಒಂದು ಶರೀರ, ಮನಸ್ಸು, ಒಂದು ವ್ಯಕ್ತಿ ಅಂತ ಅಂದ್ಕೊಂಡ್ಬಿಟ್ಟಿದ ತಕ್ಷಣ ಏನಾಯಿತು, ನನಗೆ ನಾನು ಇಂಥ ಒಂದು ನಿಯಮ ಇದೆಯಲ್ಲ, ಒಂದು
ಒಂದು ನಿಯತಿ ಇದೆಯಲ್ಲ, ಪ್ರಪಂಚ ನಿಯತಿ ಅಂತ, ಅದಕ್ಕೆ ನಾನು ಕಟ್ಟು ಬೀಳಬೇಕಾಗುತ್ತೆ. ಆದರೆ ನನ್ನನ್ನು ನಾನು ಅಖಂಡ ಸ್ವರೂಪ, ಚೈತನ್ಯ ಸ್ವರೂಪ ಅಂತ ಹೇಳಿದ್ಮೇಲೆ ನನ್ನ ಪಾಲಿಗೆ ಪ್ರಪಂಚವೂ ಇಲ್ಲ, ಈಶ್ವರನೂ ಇಲ್ಲ, ಬೇರೆ ಜೀವಗಳು ಇಲ್ಲ ಅಂತ ಆಗುತ್ತಾರೆ. ಅಂಥ ಒಂದು ಸ್ಥಿತಿ ನಮ್ಮ ವಾಸ್ತವವಾದ ಸ್ಥಿತಿ ಅದು. ಅದನ್ನು ಕೂಡ ನಾವು ಪಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಇವಾಗ ತದ್ಭೇದೇನ ಚ ಭಿನ್ನೋ ಭವತಿ. ಹಾಗಾಗಿ ಆ ಉಪಾಧಿ ಭೇದದಿಂದ ಭಿನ್ನವಾಗ್ತಾನೆ. ಅಂದರೆ ಆ ಈಶ್ವರ ಅನ್ನೋನು ತನಗೆ ಮಾಯೋಪಾಧಿ ಅನ್ನೋದ್ರಿಂದ ಅವನು ಈಶ್ವರ ಅಂತ ಅಂದ್ಕೊಳ್ತಾನೆ. ಅದೇ ಆ ಈಶ್ವರ ಅಂತ ನಾವು ಹೇಳ್ತೀವಿ. ಜೀವ ತನ್ನನ್ನು ಅವಿದ್ಯೋಪಾಧಿ ಇರೋದ್ರಿಂದ ಅವನು ಈಶ್ವರನ ನಾನು ಬೇರೆಯಾಗಿರೋನು ಅಂತ ತಿಳ್ಕೊಳ್ತಾನೆ. ಈಗ ಭಿನ್ನೋ ಭವತಿ ನತು ಪರಮಾತ್ಮನಃ ವಸ್ತುತೋ ಭೇದೋ ಅಸ್ತಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಪರಮಾತ್ಮನಿಗೆ ವಾಸ್ತವವಾಗಿ ಭೇದ ಇಲ್ಲ. ಪರಮಾತ್ಮ ಅನ್ನೋದು ಒಂದೇನೇ ಚೈತನ್ಯ. ಅದಕ್ಕೆ ಪರಮಾತ್ಮ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಜೀವಾತ್ಮ ಅಂತ ಹೇಳುವಾಗ ಸಣ್ಣದು ಅಂತ ಹೇಳ್ತೇವೆ, ಆ ಕಾರಣದಿಂದ ಪರಮಾತ್ಮ ಅಂತ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ವಾಸ್ತವವಾಗಿ ದೊಡ್ಡದು ಚಿಕ್ಕದು ಅಂತ ಯಾವುದೂ ಇಲ್ಲವೇ ಇಲ್ಲ. ನಾವು ಇದರ ರಿಲೇಟಿವ್ ಟರ್ಮ್ಸ್ ಇದೆ, ಎರಡು ರಿಲೇಟಿವ್. ಒಂದು ಮನೆಯನ್ನು ದೊಡ್ಡ ಮನೆ ಅಂತ ಹೇಳಿದಾಗ ಯಾವ್ದನ್ನ ಇಟ್ಕೊಂಡು ದೊಡ್ಡ ಮನೆ ಅಂತ ಹೇಳ್ತೀವಿ ಅಂತ ಕೇಳ್ತಾರೆ. ಒಂದು ಸಣ್ಣ ಮನೆಯನ್ನು ನೋಡಿ ತೋರಿಸಿ ಇದಕ್ಕಿಂತ ದೊಡ್ಡದು ಅಂತ ಹೇಳ್ತೀವಿ ನಾವು. ಹಾಗಾಗಿ ನೋಡಿ, ಎಲ್ಲದಕ್ಕೂ ಇದೆ ಬರುತ್ತೆ. ಲೋಕದಲ್ಲಿ ನಾವು ಯಾವುದನ್ನು ಹೇಳಿದ್ರು ಕೂಡ ಚಿಕ್ಕದು ದೊಡ್ಡದು, ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು, ಬಡವರು ಶ್ರೀಮಂತರು ಅಂತ ಹೇಳೋದು ಎಲ್ಲವೂ ಕೂಡ ರಿಲೇಟಿವ್ ಆಗೇ ಇರುತ್ತೆ. ಅದು ಈ ಊರಲ್ಲಿ ಒಬ್ಬ ಶ್ರೀಮಂತನಾಗಿದ್ದಾನೆ ಎಲ್ಲದಕ್ಕಿಂತ ಅಂತ ಹೇಳಿದ್ರೆ, ಅವನು ಇನ್ನೊಂದು ಊರಲ್ಲಿ ಅವನೇ ಶ್ರೀಮಂತನಾಗಿರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಅವನಿಗಿಂತ ಶ್ರೀಮಂತರು ಎಷ್ಟೋ ಜನ ಇರ್ತಾರೆ. ಹಾಗಾಗಿ ಶ್ರೀಮಂತರು ಅಂತ ಅವ್ರು ನೋಡಿದಾಗ ಇವ್ರು ತುಂಬ ಬಡಪಾಯಿ ಅಂತ ಆಗೋಗ್ಬಿಡ್ತಾನೆ ಇವನು. ಹಾಗಾಗಿ ಆ ಥರ ಇರುತ್ತೆ ಅದು. ಸೊ ಇಟ್ಸ್ ಆಲ್ ರಿಲೇಟಿವ್ ಅದು. ಹಾಗಾಗಿ ಒಬ್ಬರು ಉದ್ದಕ್ಕಿದ್ದಾರೆ ಅಂತ ಹೇಳಿದ್ರೆ ಯಾವುದನ್ನು ನೋಡಿ ಉದ್ದಕ್ಕಿದ್ದಾರೆ, ಯಾವುದಕ್ಕೆ ಅಪೇಕ್ಷೆಯ ಉದ್ದಕ್ಕಿದ್ದಾರೆ. ಇದಕ್ಕೆ ಸಾಪೇಕ್ಷಿಕ ಸಿದ್ಧಾಂತ ಅಂತ ಹೇಳ್ತಾರೆ. ರಿಲೇಟಿವಿಟಿ ಅಂತ ಇದೆಯಲ್ಲ, ದಿ ಥಿಯರಿ ಆಫ್ ರಿಲೇಟಿವಿಟಿ, ಐನ್ಸ್ಟೈನ್ ಕಂಡಿದ್ನಲ್ಲ, ಆ ಥಿಯರಿ ಆಫ್ ರಿಲೇಟಿವಿಟಿಗೆ ಇಂಗ್ಲೀಷ್ ಕನ್ನಡದಲ್ಲಿ ಸಾಪೇಕ್ಷಿಕ ಸಿದ್ಧಾಂತ ಅಂತ ಹೇಳ್ತಾರೆ. ಯಾಕಂದರೆ ಅದಕ್ಕೆ ಒಂದು ಅಪೇಕ್ಷೆಯಿಂದ ಇದನ್ನು ಹೇಳ್ತೀವಿ. ಅದರ್ವೈಸ್ ಇದಕ್ಕೆ ವಾಸ್ತವವಾಗಿ ಅಬ್ಸಲ್ಯೂಟ್ ಆಗಿ ನಥಿಂಗ್ ಇಸ್ ದೇರ್. ಹಾಗಾಗಿ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ರಿಲೇಟಿವ್ ಓನ್ಲಿ ಅಂತ ಹೇಳ್ತೀವಿ. ಹೀಗೆ ಈ ಚೇರ್ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಎ ಟೇಬಲ್ ಅಂತ ಒಂದು ಕಾರಣದಿಂದ ಅದನ್ನ ಇಟ್ಟಿದ್ದೀವಿ. ಹಾಗಾಗಿ ನಾವು ಒಂದಕ್ಕೂ ಅದೇ ಥರ ನೀವು ಮನೆಯಲ್ಲಿ ಒಂದು ಮನೆ ಅಂತ ತೊಗೊಂಡಾಗ ನಾವು ಏನು ಮಾಡ್ತೀವಿ, ಗೋಡೆ ಮತ್ತು ನೆಲ ಅಂತ ಎರಡು ಹೇಳ್ತೀವಿ. ನೆಲ ಅನ್ನೋದಕ್ಕೆ ಯಾಕೆ ಹೆಸರು ಕೊಟ್ಟಿದ್ದೀವಿ ಅಂದರೆ, ಗೋಡೆ ಅಲ್ಲ ಅದು ಅಂತ ಅಷ್ಟು ಕೊಟ್ಟಿದ್ದೀವಿ ಅಷ್ಟೇ. ಹಾಗಾಗಿ ಒಂದೊಂದಕ್ಕೂ ನಾವು ಹೆಸರು ಕೊಟ್ಟಿರೋದು ಇಟ್ಸ್ ಒನ್ಲಿ ರಿಲೇಟಿವ್ ಟು ಸಮಥಿಂಗ್ ಎಲ್ಸ್ ಅಂತ ಅದರಿಂದ ಕೊಟ್ಟಿರ್ತೀವಿ ನಾವು. ಹಾಗಾಗಿ ನೋಡಿ, ಇವಾಗ ಮನೇಲಿ ಕೆಲವರಿಗೆಲ್ಲ ಹಿರಿ ತುಂಬ ಚಿಕ್ಕ ಹುಡುಗನಿಗೆ, ಅಂದರೆ ಅವ್ರ ಮನೇಲಿ ಹುಟ್ಟಿದವನು ಕೊನೆಯಲ್ಲವನು. ಹಾಗಾಗಿ ಅವನ್ನ ಪುಟ್ಟ ಅಂತ ಇನ್ನೊಂದು ಹೇಳ್ತಿರ್ಕೊಳ್ತಿರ್ತಾರ. ಯಾವುದಕ್ಕೆ ಪುಟ್ಟ ಅಂತ ಹೇಳ್ತಾರೆ ಅಂದರೆ, ದೊಡ್ಡವನಿಗಿಂತ ಇವ್ರು ಬೇರೆಯಾಗಿದ್ದಾನೆ ಅಂತ ಕಾರಣಕ್ಕಾಗಿ ಇವನ್ನ ಪುಟ್ಟ ಅಂತ ಕರೀತಾರೆ. ಹೀಗೆ ನಮಗೆ ಒಂದೊಂದಕ್ಕೂ ಕೂಡ ರಿಲೇಟಿವ್ ಅನ್ನೋದು ಬರ್ತಾ ಇರುತ್ತೆ ಎಲ್ಲದರಲ್ಲೂ ಸೇರಿ. ಆ ವಿಷಯವನ್ನು ಇವರು ಇದರಲ್ಲಿ ಉಪಾಧಿಗಳು ಮತ್ತು ಉಪಾಧಿಯಿಂದ ಭೇದ ಅನ್ನೋದು ಒಂದೇ ವಸ್ತುವೇ ನಾನಾ ಉಪಾಧಿಗಳಿಂದ ಬೇರೆ ಬೇರೆ ಅಂತ ಅನ್ನಿಸ್ಕೊಡುತ್ತೆ ಅನ್ನೋ ವಿಷಯಗಳನ್ನ ಇವರು ದೃಷ್ಟಾಂತಗಳ ಮುಖಾಂತರ ತಿಳಿಸ್ಕೊಟ್ರು ನಮಗೆ. ಇವಾಗ ಮುಂದಿನ ಪ್ಯಾರಾಗ್ರಾಫ್ ನೋಡೋಣ. ಅಲ್ಲೇ ಕೊನೆಯಲ್ಲಿ 2 ಲೈನ್ ಇದೆಯಲ್ಲ, ಆ ಪೇಜಲ್ಲಿ 113 ಕೊನೆ 2 ಲೈನ್ ಇದೆಯಲ್ಲ, ಅದು ಅತಯೇವ ವೇದಾಂತಾಃ ತತ್ಪದಸ್ಯ ಅಲ್ವಾ ತತ್ಪದಸ್ಯ ಚ ತ್ವಂಪದಸ್ಯ ಚ ಸಂಬಂಧತ್ರಯೇಣ ಅಖಂಡಾರ್ಥತಾಂ ಬೋಧಯಂತಿ. ಸಂಬಂಧತ್ರಯಂ ಚ ಪದಯೋಃ ಸಮಾನಾಧಿಕರಣ್ಯಂ ಪದಾರ್ಥಯೋಃ ಸಮಾನಾಧಿಕರಣ್ಯಂ ವಿಶೇಷಣ ಭಾವಃ ಪದಾರ್ಥಾಭ್ಯಾಂ ವಾ ಸಹ ಲಕ್ಷ್ಯ ಭಾವಃ ಸಂಬಂಧಃ ಅಂತ ಹೇಳ್ತಾರೆ. ಈ ವಿಷಯವನ್ನು ಸ್ವಲ್ಪ ನಾವು ಚೆನ್ನಾಗಿ ತಿಳ್ಕೋಬೇಕು. ಅವರೇ ತಿಳಿಸ್ತಾರೆ. ಈ ವಿಷಯ ಸ್ವಲ್ಪ ಕ್ಲಿಷ್ಟವಾಗಿರುತ್ತೆ. ಆದರೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟಪಟ್ಟು ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಏನು ಕಷ್ಟ ಇರೋಲ್ಲ ಅಷ್ಟೊಂದು. ಇವಾಗ ವೇದಾಂತದಲ್ಲಿ ಈ ಮಹಾವಾಕ್ಯ ಅಂತ ಹೇಳ್ತೀವಲ್ಲ, ಮಹಾವಾಕ್ಯ ಅಂತ ಯಾವುದು ಅಂತ ಹೇಳಿದ್ರೆ, ಜೀವ ಮತ್ತು ಈಶ್ವರ ಎರಡಕ್ಕೂ ಕೂಡ ಐಕ್ಯ ಇದೆ ಅಂತ ತೋರಿಸ್ಕೊಡೋ ವಾಕ್ಯಗಳಿಗೆ ಮಹಾವಾಕ್ಯ ಅಂತ ಹೆಸರು. ಹೀಗಾಗಿ ಇವನೇ ಅವನು ಅಂತ ತೋರಿಸ್ಕೊಡೋಕೆ ಇವನೇ ಅದು ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದು ಅಂಥ ವಾಕ್ಯಗಳಿಗೆ ಅಯಮಾತ್ಮ ಬ್ರಹ್ಮ ಅಂತ ಅಲ್ಲ ಹೇಳುವಾಗ ಅಂಥ ವಾಕ್ಯಗಳಿಗೆಲ್ಲ ಮಹಾವಾಕ್ಯ ಅಂತ ಹೆಸರು. ಜೀವ ಮತ್ತು ಬ್ರಹ್ಮಕ್ಕೆ ಐಕ್ಯವನ್ನು ತೋರಿಸ್ಕೊಡೋ ವಾಕ್ಯಕ್ಕೆ ಮಹಾವಾಕ್ಯ ಅಂತ ಹೆಸರು. ಮಹಾ ಅಂತ ಹೇಳಿದ್ರೆ ಉದ್ದಕ್ಕಿರುತ್ತೆ ವಾಕ್ಯ ಅಂತ ಅದೇನಲ್ಲ ಅರ್ಥ. ಮಹಾವಾಕ್ಯ ತುಂಬ ಪುಟ್ಟಿಗೆ ಇರುತ್ತೆ, ಅದು ತುಂಬ ಪುಟ್ಟದಾದ ವಾಕ್ಯವೇ ಅದು, ಆದರೆ ಅದಕ್ಕೆ ಪವರ್ ಇದೆ, ಅದಕ್ಕಾಗಿ ಮಹಾವಾಕ್ಯ ಅಂತ ಹೇಳಿದವರು. ಹೀಗೆ ಈ ವಾಕ್ಯಗಳಿಗೆ ಹೇಗಿದೆ ಅಂತ ಹೇಳಿದ್ರೆ, ಆ ಮಹಾವಾಕ್ಯದಲ್ಲಿ ತತ್ವಮಸಿ ಅಂತ ಒಂದು ತಗೊಳ್ಳೋಣ. ಅದರಲ್ಲಿ ತತ್ಪದ ಅಂತ ಒಂದಿದೆ, ತ್ವಮ್ ಅಂತ ಒಂದು ಶಬ್ದ ಇದೆ, ಅಸಿ ಅಂತ ಒಂದು ಪದ ಇದೆ. ಇವಾಗ ಸದ್ಯಕ್ಕೆ ಅಸಿ ಅನ್ನೋದನ್ನ ಒಂದು ಕಡೆ ಬಿಟ್ಟಿರೋಣ. ಆದರೆ ತತ್ ಮತ್ತು ತ್ವಮ್ ಅಂತ 2 ಶಬ್ದ ಇದೆಯಲ್ಲ, ಆ 2 ಶಬ್ದಗಳಿಗೂ ಕೂಡ ಏನು ಥರ ಸಂಬಂಧ ಇದೆ, ಯಾವ ಥರ ಸಂಬಂಧ ಇದೆ ಅಂತ ಗೊತ್ತಾಗಬೇಕು. ಇವಾಗ ನೋಡಿ, ಸಾಮಾನ್ಯವಾದ ಒಂದು ವಾಕ್ಯದಲ್ಲಿ ಕೂಡ ನೀನು ಅಲ್ಲಿಂದ ಇಲ್ಲಿಗೆ ಬಾ ಅಂತ ನಾವು ಹೇಳಿದ್ರೆ, ಅವನಿಗೆ ಅಲ್ಲಿ ನಾನು ಪ್ರಯೋಗ ಮಾಡಿದ ಶಬ್ದಗಳಿಗೆ ಎಲ್ಲದಕ್ಕೂ ಅರ್ಥ ಗೊತ್ತಿರಬೇಕು, ಅರ್ಥ ಗೊತ್ತು, ಸಂಬಂಧವೂ ಗೊತ್ತಿರಬೇಕು. ಅಲ್ಲಿಂದ ಇಲ್ಲಿಗೆ ಬಾ ಅಂತ ಹೇಳಿದಾಗ ಆ ಒಂದೊಂದು ಶಬ್ದಕ್ಕೂ ಅರ್ಥ ಮತ್ತು ಸಂಬಂಧವೂ ಗೊತ್ತಿರಬೇಕು. ಆವಾಗಲೇ ಅವನು ಅದನ್ನು ಪಾಲನೆ ಮಾಡೋಕ್ಕಾಗುತ್ತೆ ಅದು. ಹಾಗಾಗಿ ಇವಾಗ ಕೈ ನಮ್ಗೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಈಗ ಕೈ ತೋರಿಸಿದ್ರೆ ಬಂದ್ಬಿಡ್ತಾನೆ ನಾವು. ಆದರೆ ಕಾಣಿಸ್ಕೊಳ್ತಾ ಇಲ್ಲ, ಎದುರು ಕಾಣಿಸ್ಕೊಳ್ತಾ ಇಲ್ಲ. ಆವಾಗ ಅವ್ನು ಫೋನ್ನಲ್ಲೂ ಎಲ್ಲ ಹೇಳಬೇಕಾಗುತ್ತೆ ಅಂತ ಹೇಳಿದ್ರೆ, ಆವಾಗ ನಾನು ಬಾಯಿ ಬಿಟ್ಟು ಹೇಳಬೇಕಾಗುತ್ತೆ. ಅದಕ್ಕೆ ಅವನು ಅರ್ಥ ಮಾಡ್ಕೋಬೇಕಾಗುತ್ತೆ. ಹೀಗೆ ನಮಗೆ ಆ ಪದಗಳಿಗೆ ಏನರ್ಥ, ಆ ಪದಗಳಿಗೆ ಪರಸ್ಪರ ಏನು ಸಂಬಂಧ ಇದೆ ಅಂತೆಲ್ಲ ತಿಳ್ಕೊಬೇಕಾಗುತ್ತೆ. ಅದನ್ನು
ಅಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಇರುತ್ತೆ ಅಲ್ಲಿ. ಆದರೆ ಇಲ್ಲಿ ಬಂದುಬಿಟ್ಟು ಆ ವಿಷಯವನ್ನೇ ಸ್ವಲ್ಪ ಬೇರೆ ಥರ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಸಂಬಂಧ ತ್ರಯೇಣ ಅಖಂಡಾರ್ಥತಾ ಬೋಧೆಯಲ್ಲಿ ಸಂಬಂಧ ತ್ರಯೇಣ ಅಂತ ಹೇಳಿದರೆ 3 ವಿಧವಾದ ಸಂಬಂಧಗಳನ್ನ ತೋರಿಸ್ಕೊಟ್ಟು ಅದಕ್ಕೆ ಅಖಂಡಾರ್ಥತಾ ಅಂತ ಹೇಳಿದರೆ ಆ ತತ್ವನೋ ಶಬ್ದಕ್ಕಾಗಲಿ ತೋಮನೋ ಶಬ್ದಕ್ಕಾಗಲಿ ಒಂದು ಪರಿಚ್ಛಿನ್ನವಾದ ಅರ್ಥ ಬಿಟ್ಟು ಅದಕ್ಕೆ ಅಖಂಡವಾದ ಒಂದು ಅರ್ಥವನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅಖಂಡ ಅಂತ ಹೇಳಿದರೆ ಅದಕ್ಕೆ ಯಾವುದೇ ಒಂದು ಪರಿಚ್ಛಿನ್ನತೆ ಇರೋದಿಲ್ಲ, ಅದಕ್ಕೆ ಅಂಥ ಒಂದು ಅರ್ಥವನ್ನು ಕೊಡಬೇಕಿಲ್ಲಿ. ಅದು ಈ ಅಖಂಡಾರ್ಥತಾ ಅನ್ನೋದು ಈ ಒಂದು ಮಹಾವಾಕ್ಯದ ಒಂದು ಪ್ರಕರಣದಲ್ಲಿ ಮಾತ್ರ ಅದು ಪ್ರಯೋಗವಾಗುತ್ತೆ. ಅದು ಇಲ್ಲಿಯವರೆಗೆ ಲೋಕದಲ್ಲಿ ಮಾತ್ರ ಏನಾಗುತ್ತೆ, ಅವನನ್ನು ಕರಿ ಅಂತ ಹೇಳಿದಾಗ ಅವನು ಖಂಡಿತ ಇರೋ ಒಂದು ವ್ಯಕ್ತಿ, ಅವನಿಗೆ ಪರಿಚಿತನಾದ ವ್ಯಕ್ತಿನೇ ಅವನು. ಹಾಗಾಗಿ ಅವನಿಗೆ ಆ ಒಂದು ಸರ್ಕಮ್ಸ್ಟೆನ್ಸ್ಗೆ ಬಿಟ್ಟು ಬೇರೆ ಅರ್ಥವನ್ನು ನಾವು ತಗೊಳಕ್ಕಾಗಲ್ಲ. ಇವಾಗ ನೋಡಿ, ಉದಾಹರಣೆಗೆ ನಾನು ಒಂದು ಕುಮಾರ ಅಂತ ಒಬ್ಬ ಹುಡುಗನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವನಿಗೆ ತುಂಬ ಒಳ್ಳೆ ಬುದ್ಧಿ ಇದೆ ಅವನಿಗೆ ಅಂತ ಹೇಳಿದಾಗ ಈ ಅವನು ಅನ್ನೋ ಶಬ್ದಕ್ಕೆ ನಾವೇನು ಅರ್ಥ ಮಾಡ್ತೀವಿ, ಕುಮಾರ ಅಂತ ಅರ್ಥ ಮಾಡ್ತೀವಿ ನಾವು. ಯಾಕಂದರೆ ಈ ಸಂದರ್ಭದಲ್ಲಿ ನಾನು ಕುಮಾರ ಅಂತ ಶಬ್ದ ಬಳಸಿ ಅದಾದಮೇಲೆ ಅವನು ಅಂತ ಬಳಸಿದ್ರಿಂದ ಅವನು ಅನ್ನೋದು ಕುಮಾರನ್ನೇ ಗುರುತು ಮಾಡುತ್ತೆ ಅಂತ. ಇನ್ನೊಂದು ಸಂದರ್ಭದಲ್ಲಿ ಬೇರೆ ಏನೋ ಒಂದು ಆಗುತ್ತೆ. ಹಾಗಾಗಿ ಅವನು ಅನ್ನೋದಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ ಬರುತ್ತೆ. ಹಾಗಾಗಿ ಈ ಮಹಾವಾಕ್ಯದಲ್ಲಿ ಮಾತ್ರ ಏನಾಗುತ್ತೆ, ತತ್ವ ಮತ್ತು ತೋಮನ ಶಬ್ದಕ್ಕೆ ಆಯಾ ಸಂದರ್ಭಗಳನ್ನ ಬಿಟ್ಟು ಈ ಒಂದು ಅಖಂಡವಾದ ಒಂದು ಅರ್ಥ ಇದೆ ಇದಕ್ಕೆ ಅನ್ನೋದನ್ನು ತೋರಿಸೋಕ್ಕಾಗಿ ಈ 3 ವಿಧವಾದ ಸಂಬಂಧಗಳನ್ನ ಹೇಳಿಕೊಟ್ಟು ಅದರ ಮುಖಾಂತರ ನಾವು ಅಖಂಡವಾದ ಅರ್ಥವನ್ನು ತಿಳ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಹೊರಟಿದ್ದಾರೆ. ಇವಾಗ ಸಂಬಂಧ ತ್ರಯಂಚ ಪದಯೋ ಸಮಾನಾಧಿಕರಣ್ಯಂ. ಈ ಸಂಬಂಧ ತ್ರಯ 3 ವಿಧವಾದ ಸಂಬಂಧಗಳಿದೆಯಲ್ಲ, ತತ್ವ ಮತ್ತು ತೋಮನ ಎರಡಕ್ಕೂ ಕೂಡ ಅದು 3 ಹೆಸರು ಪಡ್ಕೊಳುತ್ತೆ. ಒಂದು ಈ ಪದಗಳಿಗೆ ಇರೋ ಒಂದು ಸಮಾನಾಧಿಕರಣ್ಯ ಅಂತ ಹೇಳಿದ್ರೆ, ಅಧಿಕರಣ ಅಂತ ಹೇಳಿದ್ರೆ ಒಂದು ಸ್ಟೇಜ್ ಅಂತ ಇಟ್ಕೊಳ್ಳೋಣ. ಒಂದು ಸ್ಟೇಜಲ್ಲಿ 2-3 ಕೂತು 5 ಕುರ್ಚಿ ಹಾಕಿದ್ದಾರೆ. ಒಂದು ಸ್ಟೇಜಲ್ಲಿ 5 ಜನ ಅವರು ಚೀಫ್ ಗೆಸ್ಟ್ ಅಂತ ಬರ್ತಿರ್ತಾರೋ ಅವ್ರನ್ನ ಕೂರಿಸ್ತಾರೆ, ಇನ್ನು ಕೆಲವ್ರನ್ನೆಲ್ಲ ಕೂರಿಸ್ತಾರೆ. ಹಾಗಾಗಿ ಈ 5 ಜನವನ್ನು ಕೂಡ ಎಲ್ಲಿ ಕೂರಿಸಿದ್ದಾರೆ ಅಂತ ಹೇಳಿದ್ರೆ ಒಂದೇ ಸ್ಟೇಜ್ ಮೇಲೆ ತಾನೇ ಕೂತಿದ್ದಾರೆ. ಹಾಗಾಗಿ ಇಂಗ್ಲೀಷಲ್ಲಿ ಒಂದು ಮಾತಿದೆ, ದೇ ಶೇರ್ ದಿ ಡಯಾಸ್ ವಿತ್ ಹಿಮ್ ಅಂತ ಹೇಳ್ತಾರೆ. ಅವನ ಜೊತೆ ಅವರು ಕೂತಿದ್ರು ಅಂತ ಹೇಳಿ ದೇ ಶೇರ್ ದಿ ಡಯಾಸ್ ವಿತ್ ಹಿಮ್ ಅಂತ. ಅವಾಗ ಏನಾಯಿತು, ಒಂದೇ ಡಯಾಸ್ ಮೇಲೆ 5 ಜನ ಕೂತಿದ್ದಾರೆ ಅಂತ ಹೇಳಿದಾಗ ಅವರಿಗೆ ಸಮಾನಾಧಿಕರಣ್ಯ ಇದೆ. ಅಧಿಕರಣ ಅಂತ ಹೇಳಿದ್ರೆ ಒಂದು ಪ್ಲಾಟ್ಫಾರ್ಮ್. ಈ ಅಧಿಕರಣದ ಮೇಲೆ ಅವರೆಲ್ಲರೂ ಇರೋದ್ರಿಂದ ಅವರಿಗೆಲ್ಲರಿಗೂ ಸಮಾನವಾದ ಅಧಿಕರಣ ಇದೆ. ದಟ್ಸ್ ಶೇರಿಂಗ್ ದ ಡಯಾಸ್ ಅಂತ ಇದೆ. ಅವನಿಗೇನು ಸ್ಪೆಷಲ್ ಇಲ್ಲ, ಬೇಕಾದರೆ ಅಲ್ಲಿ ಒಂದು ಸ್ಪೆಷಲ್ ಚೇರ್ ಮಾತ್ರ ಹಾಕಿರ್ಬೋದು. ಆದರೆ ಎಲ್ಲರಿಗೂ ಕೂಡ ಈ ಒಂದು ಸ್ಟೇಜ್ ಮೇಲೆ ಹಾಕಿದ್ದಾರೆ. ಒಂದು ವೇಳೆ ಆ ಸ್ಟೇಜನ್ನು ಸ್ವಲ್ಪ ಅಲ್ಲಾಡ್ಬಿಟ್ಟು ಅಂತ ಹೇಳಿದ್ರೆ ಎಲ್ಲರೂ ಅಲ್ಲಾಡಿ ಬಿಡಬೇಕಾಗಿದೆ, ಅದು ಆ ಥರ ಆಗೋಗುತ್ತೆ. ಹಾಗಾಗಿ ಎಲ್ಲರಿಗೂ ಒಂದೇ ಅಧಿಕರಣ ಇದೆ ಅಂತ ಹೇಳೋದಕ್ಕೆ ಆ ಸಮಾನ ಅಧಿಕರಣ್ಯ ಅಂತ ಅದಕ್ಕೆ ಅರ್ಥ. ಅದಕ್ಕೆ ಸಮಾನವಾದ ಅಧಿಕರಣ, ಸಮಾನವಾದ ಒಂದು ಸ್ಟೇಟಸ್ ಇದೆ ಅವರಿಗೆ, ಸ್ಟೇಜ್ ಇದೆ ಅಂತ ಹೇಳೋದಕ್ಕೆ ಸಮಾನ ಅಧಿಕರಣ ಅಂತ ಹೆಸರು. ಆ ಥರ ಇಲ್ಲಿಗೆ ತತ್ವ ಮತ್ತು ತ್ವಮ್ ಅಂತ 2 ಶಬ್ದ ಇದೆಯಲ್ಲ, ಅದು ಎರಡಕ್ಕೂ ಕೂಡ ಆ 2 ಪದಗಳಿಗೂ ಕೂಡ ಒಂದೇ ಅಧಿಕರಣ ಇದೆ. ಅದೇನು ಅನ್ನೋದು ಮುಂದಕ್ಕೆ ಹೇಳ್ತಾರೆ. ಅದೇ ಥರ ವಿಶೇಷಣ ವಿಶೇಷ ಭಾವ ಅದು ಕೂಡ ಇದೆ. ಈ ತತ್ವ ಮತ್ತು ತ್ವಮ್ ಅನ್ನೋದಕ್ಕೆ ಎರಡಕ್ಕೂ ಕೂಡ ವಿಶೇಷಣ ವಿಶೇಷ ಭಾವವು ಕೂಡ ಇದೆ ಅನ್ನೋದು ಒಂದು ವಿಧವಾದ ಅಖಂಡಾರ್ಥ. ಇನ್ನೊಂದು ಪದಾರ್ಥಾಭ್ಯಾಂ ವಾಸಃ ಲಕ್ಷ್ಯ ಭಾವ ಸಂಬಂಧ, ಆ ಥರ ಸಂಬಂಧ ಇದೆ. ಅದೇನು ಅಂತ ಹೇಳಿದ್ರೆ, ಲಕ್ಷ್ಯ ಮತ್ತು ಲಕ್ಷಣ ಅಂತ ಹೇಳಿದ್ರೆ ಒಂದು ಪದ ಲಕ್ಷ್ಯವಾಗಿರುತ್ತೆ, ಇನ್ನೊಂದು ಅದಕ್ಕೆ ಲಕ್ಷಣವಾಗಿರುತ್ತೆ ಅಂತ. ಹಾಗಾಗಿ ಇದರಿಂದ ನಾವು ಆ ಇನ್ನೊಂದನ್ನು ತಿಳ್ಕೊಳ್ತೀವಿ ಅಂತ. ಹಾಗಾಗಿ ಒಂದು ಲಕ್ಷ್ಯವಾಗಿರೋ ಒಂದು ವಸ್ತು ಇದೆ. ಅವಾಗ ನೋಡಿ, ಲಕ್ಷ್ಯ ಲಕ್ಷಣ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಇವಾಗ ಮನೆ ಅಂತ ಹೇಳಿದಾಗ ಆ ಮನೆಗೆ ಮೇಲೆ ಒಂದು ಕಾಗೆ ಕೂತಿದೆ ಅಂತ ಹೇಳಿದ್ರೆ ಆ ಕಾಗೆ ಕೂತಿರೋ ಮನೆ ಅಂತ ಹೇಳಿದಾಗ ಏನಾಯಿತು, ಆ ಮನೆ ಅನ್ನೋದು ಲಕ್ಷ್ಯವಾಯಿತು, ಕಾಗೆ ಅನ್ನೋದು ಲಕ್ಷಣವಾಯಿತು. ಹಾಗಾಗಿ ಎಂಥ ಮನೆ, ಯಾವ ಮನೆಗೆ ನಾನು ಹೋಗಬೇಕು ಅಂತ ಹೇಳಿ, ನೋಡು ಕಾಗೆ ಕೂತಿದ್ದಿಲ್ಲ, ಆ ಮನೆಗೆ ನೀನು ಹೋಗಬೇಕು ಅಂತ ಹೇಳಿದಾಗ ಆ ಕಾಗೆ ಕೂತಿರೋದು ಅನ್ನೋದು ಬಂದ್ಬಿಟ್ಟು ಏನಾಯಿತು, ಆ ಮನೆಗೆ ಲಕ್ಷಣವಾಯಿತು, ಆ ಮನೆ ಅನ್ನೋದು ಲಕ್ಷ್ಯವಾಯಿತು, ಅದರಿಂದ ಲಕ್ಷಿಸಲ್ಪಡುವ ಒಂದು ಮನೆ ಆಯಿತು. ಅದೇ ಸಮಯದಲ್ಲಿ ಆ ಕಾಗೆ ಕೂತಿರೋ ಮನೆ ಅನ್ನೋದು ಕೂಡ ಒಂದು ಸಮಯದಲ್ಲಿ ವಿಶೇಷ ಭಾವ ಕೂಡ ಬರುತ್ತೆ. ಅದು ಯಾವ ಮನೆ ಇದು, ಎಂಥ ಮನೆ ಇದು ಅಂತ ಕೇಳಿದ್ರೆ, ಕಾಗೆ ಕೂತಿರೋ ಮನೆ ಅಂತ ಹೇಳಿದಾಗ ಏನಾಯಿತು, ಈ ಮನೆಗೆ ಒಂದು ವಿಶೇಷಣ ಹೇಳಿದಾಗ ಆಯ್ತು, ಒಂದು ಅಬ್ಜೆಕ್ಟಿವ್ ಹೇಳಿದಾಗ ಆಯಿತು. ಹೀಗೆ ಕೂಡ ಒಂದು ಅರ್ಥ ಬರುತ್ತೆ. ಅದೇ ಥರ ಸಮಾನಾಧಿಕರಣ ಕೂಡ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಕಾಗೆ ಮತ್ತು ಮನೆ ಎರಡು ಕೂಡ ಒಂದೇ ಒಂದು ಗ್ರೌಂಡ್ ಮೇಲೆ ತಾನೇ ಕೂತಿದೆ ಅಲ್ವಾ, ಒಂದೇ ಗ್ರೌಂಡ್ ಮೇಲೆ ಕಾಗೆ ಇದೆ, ಆ ಮನೆಯೂ ಇದೆ. ಹಾಗಾಗಿ ಅದಕ್ಕೆ ಒಂದು ಸಮಾನಾಧಿಕರಣ್ಯ ಕೂಡ ಆ ರೀತಿಯಲ್ಲಿ ಬರ್ಬೋದು. ಹೀಗೆ ನಮಗೆ 3 ವಿಧವಾದ ಅರ್ಥದಲ್ಲಿ ತಗೋಬೇಕು ನಾವು ಅಂತ ಹೇಳ್ತಾರೆ. ಈ ತತ್ವ ಮತ್ತು ತ್ವಂಪದಕ್ಕೆ ಕೂಡ ಯಾವ ಥರ ಈ 3 ಅರ್ಥಗಳು ಸಂಬಂಧಿಸುತ್ತೆ ಅನ್ನೋದನ್ನು ಮುಂದಿನ ಪ್ಯಾರಾಗ್ರಾಫ್ಗೆ ಹೇಳ್ತಾರೆ. ಅದನ್ನು ಓದೋಣ ನಾವು ಇವಾಗ. 114ನೇ ಪೇಜಲ್ಲಿ ನಾವು ಓದಬೇಕು ಇವಾಗ. ಅತ್ರ ದೃಷ್ಟಾಂತಃ ಸೋಯಂ ದೇವದತ್ತಃ ಇತ್ಯತ್ರ ಸ ಇತಿ ಶಬ್ದಸ್ಯ ಅಯಂ ಇತಿ ಶಬ್ದಸ್ಯ ಚ ಏಕಃ ದೇವದತ್ತಪಿಂಡಃ ಏವ ಸಮಾನಾಧಿಕರಣಃ ಇತಿ ತಯೋಃ ಸಮಾನಾಧಿಕರಣ್ಯಂ ಸಂಬಂಧೋ ಭವತಿ ಅಂತ ಹೇಳಿದರು. ಇದೇನು ಅಂತ ಹೇಳಿದ್ರೆ, ಇದಕ್ಕೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ತತ್ವ ಮತ್ತು ತ್ವಮ್ ಅಂತ 2 ಶಬ್ದಗಳಿಗೆ ಸಮಾನಾಧಿಕರಣ್ಯ ಶಬ್ದಕ್ಕೆ ಬರೆದು ಅಂತ ಹೇಳುವಾಗ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಸೋಯಂ ದೇವದತ್ತಃ ಅಂದರೆ ಏನರ್ಥ ಅಂತ ಹೇಳಿದ್ರೆ, ಅವನೇ ಇವನು ಅಂತ ಹೇಳುವಾಗ ಏನಾಗುತ್ತೆ, ದೇವದತ್ತ ಅಂತ ಒಂದೇ ವ್ಯಕ್ತಿ ಇದ್ದಾನೆ,
ಅವನೇ ಇವನು ಅಂತ ಹೇಳಿದಾಗ ಏನಾಯಿತು, ಅವನು ಮತ್ತು ಇವನು ಅಂತ ಎರಡು ಶಬ್ದಕ್ಕೂ ಕೂಡ ಯಾವುದನ್ನು ಗುರುತಿಸ್ತೀವಿ ಅಂತ ಹೇಳಿದ್ರೆ ಆ ಒಂದೇ ದೇವದತ್ತನೇ ಗುರುತಿಸ್ತೀವಿ. ಹಾಗಾಗಿ ಏನು ಹೇಳ್ತೀವಿ ಅಂತ ಉದಾಹರಣೆ ಲೋಕದಲ್ಲಿ ಇದಕ್ಕಿಂತ ಇನ್ನೊಂದು ಉದಾಹರಣೆ ನಾನೇನು ಕೊಡ್ಬೋದು ಅಂತ ಹೇಳಿದ್ರೆ, ನಿನ್ನೆ ಯಾರು ಮಾತಾಡಿದ್ರು ಅಲ್ಲಿ ಅವರೇ ಇವತ್ತು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಏನಾಯಿತು, ಬರೋ ವ್ಯಕ್ತಿ ಒಂದೇನೆ. ನಿನ್ನೆ ಮಾತಾಡಿದವರು ಇವತ್ತು ಬರ್ತಾ ಇರ್ತಾರೆ, ಎರಡು ಶಬ್ದ ಉಪಯೋಗಿಸ್ತೀನಿ, ನಿನ್ನೆ ಮತ್ತು ಇವತ್ತು ಅಂತ. ನಿನ್ನೆ ಯಾರು ಮಾತಾಡಿದ್ರು ಅವರೇ ಇವರು ಅಂತ ಹೇಳುವಾಗ ಏನಾಯಿತು, ಅವರೇ ಇವರು ಅಂತ ಹೇಳುವಾಗ ನಿನ್ನೆಯೂ ಅವರೇ ಇದ್ದರು, ಇವತ್ತು ಇವರೇ ಇರ್ತಾರೆ ಅಂತ ಗೊತ್ತಾಯಿತು. ಹಾಗಾದರೆ ಒಂದೇ ವ್ಯಕ್ತಿನೇ, ಅವಾಗ ಅದನ್ನು ಹೇಳ್ತೀವಿ. ಅದೇ ಥರನೇ ಸೋಯಂ ದೇವದತ್ತ ಅಂತ ಹೇಳುವಾಗ ಅವನೇ ಈ ದೇವದತ್ತನು ಅಂತ ಹೇಳುವಾಗ, ಅವನೇ ಇವನು ಅಂತ ಹೇಳುವಾಗ ಅವನು ಇವನು ಅಂತ ಎರಡು ಶಬ್ದಕ್ಕೂ ಕೂಡ ಒಂದೇ ವ್ಯಕ್ತಿನೇ, ಅದರಿಂದ ಅರ್ಥ ಬರುತ್ತೆ ನಮಗೆ. ಅದಕ್ಕೆ ಶಬ್ದದಿಂದ ಇಟ್ಕೊಂಡು ಆ ಎರಡು ಶಬ್ದಗಳಿಗೂ ಕೂಡ ಒಂದೇ ವ್ಯಕ್ತಿನೇ ಈಸ್ ದಿ ಸಪೋರ್ಟ್ ಫಾರ್ ಬೋತ್. ಹಾಗಾಗಿ ಆ ಒಂದೇ ವ್ಯಕ್ತಿನ ಇಟ್ಕೊಂಡೆ ಅವನು ಮತ್ತು ಇವನು ಅಂತ ಎರಡು ಶಬ್ದಗಳು ಉಪಯೋಗಿಸ್ತೀವಿ. ಅದರಿಂದ ಆ ವ್ಯಕ್ತಿಯನ್ನು ಒಂದೇ ಏನು ಮಾಡ್ತಾನೆ, ತತ್ವ ಮತ್ತು ತ್ವಮ್ ಅಂತ ಎರಡು ಶಬ್ದಗಳಿಗೂ ಕೂಡ ಅವನೇ ಒಂದೇ ಅಧಿಕರಣವಾಗ್ತಾನೆ ಅಂತ. ಈಸ್ ಒನ್ಲಿ ಲೋಕಸ್ ಆನ್ ವಿಚ್ ದೀಸ್ ಟೂ ವರ್ಡ್ಸ್ ಆರ್ ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು ನಾವು. ಹಾಗಾಗಿ ಬಲ್ಲಿ ಒನ್ ಪರ್ಸನ್ ಇದೆ, ಬಟ್ ಎರಡು ಶಬ್ದ ಉಪಯೋಗಿಸ್ತೀವಿ, ಅವನು ಇವನು ಅಂತ. ಆದರೆ ಅವನು ಇವನು ಅಂತ ಬೇರೆ ಬೇರೆ ವ್ಯಕ್ತಿಗಳಲ್ಲ, ಅವನೇ ಇವನು ಅಂತ ಹೇಳುವಾಗ ಅದಕ್ಕೆ ಸ್ವಯಂ ದೇವದತ್ತ ಅಂತ ಆ ವಾಕ್ಯವನ್ನು ತಗೊಂಡ್ರು. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ತಥಾ ತತ್ಪದಸ್ಯ ತ್ವಂಪದಸ್ಯ ಚ ಏಕಮೇವ ಚೈತನ್ಯಂ ಸಮಾನಾಧಿಕರಣಂ ಅಂತ ಹೇಳಿದ್ರು. ಅದೇ ಥರವೇ ಈ ತತ್ವಮಸಿ ಅಂತ ಹೇಳುವಾಗ ತತ್ಪದ ತ್ವಂಪದ ಅಂತ ಎರಡಿದೆಯಲ್ಲ, ಆ ಎರಡಕ್ಕೂ ಕೂಡ ತತ್ವನ ಪದದಿಂದ ತ್ವಮ್ಮನ ಪದದಿಂದ ಎರಡರಿಂದ ಗುರುತಿಸಲ್ಪಡುವುದು ಯಾವುದು ಅಂತ ಹೇಳಿದ್ರೆ ಒಂದೇ ಚೈತನ್ಯ. ಆ ಒಂದೇ ಚೈತನ್ಯವೇ ಎರಡಕ್ಕೂ ಅಧಿಕರಣವಾಗಿದೆ ಅಂತ ಹೇಳಿದಾಗ ಆ ಒಂದೇ ಚೈತನ್ಯವೇ ತ್ವಮ್ಮಂತನೂ ಅನಿಸ್ಕೊಳ್ತಾ ಇದೆ, ತತ್ತಂತನೂ ಅನಿಸ್ಕೊಳ್ತಾ ಇದೆ ಅನ್ನೋ ಕಾರಣದಿಂದ ಎರಡು ಶಬ್ದಗಳಿಗೂ ಸೇರಿ ಒಂದೇ ಚೈತನ್ಯವೇ ಅದಕ್ಕೆ ಅಧಿಕರಣವಾಗಿದೆ ಅನ್ನೋದು ಈ ಶಬ್ದಗಳಿಗೆ ಸಮಾನಾಧಿಕರಣ್ಯ ಅನ್ನೋದನ್ನ ತೋರಿಸಿದ್ರೆ ಇದನ್ನು. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ತಸ್ಮಾತ್ ತತ್ವಂ ಪದಸ್ಯ ಪದದ್ವಯಸ್ಯ ಸಮಾನಾಧಿಕರಣ್ಯ ಸಂಬಂಧೋ ಅಸ್ತಿ. ಹಾಗಾಗಿ ತತ್ವ ಮತ್ತು ತ್ವಮ್ ಅಂತ ಎರಡು ಪದಗಳಿಗೂ ಕೂಡ ಸಮಾನಾಧಿಕರಣ್ಯ ಸಂಬಂಧ ಅನ್ನೋದು ಇದೆ ಅಂತ ಹೇಳಿದ್ರು. ಸಮಾನವಾದ ಅಧಿಕರಣ ಅಂತ ಹೇಳಿದ್ರೆ ಒಂದೇ ಚೈತನ್ಯವನ್ನೇ ತತ್ವ ಮತ್ತು ತ್ವಪದ ಎರಡು ತೋರಿಸುತ್ತೆ ಅನ್ನೋ ಕಾರಣದಿಂದ ಸಮಾನಾಧಿಕರಣ್ಯ ಎರಡು ಶಬ್ದಕ್ಕೂ ಇದೆ ಅಂತ ತೋರಿಸಿದ್ರು. ಇನ್ನೊಂದು ಮುಂದಕ್ಕೆ ವಿಶೇಷ ಭಾವ ಅಂತ ಹೇಳಿದ್ರಲ್ಲ, ಆ ಸಂಬಂಧವನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಕನ್ನಡದಲ್ಲಿ ಒಂದು ಭಾಗ ವ್ಯಕ್ತಿಲ್ಲ ಅರ್ಥ ಕೊಟ್ಟಿದ್ದಾರಲ್ಲ ಇದಕ್ಕೆ, ಅಲ್ಲಿ ಒಂದು 3-4 ಲೈನ್ಸ್ ಬಿಟ್ಟೋಗ್ಬಿಟ್ಟಿದೆ. ನಾನು ಓದ್ತೀನಿ, ಅದನ್ನು ನಿಮಗೆ ಯಾವುದೇ ಬರ್ಕೊಳ್ಳಿ ಅದನ್ನು, ಅಥವಾ ಅರ್ಥ ಮಾಡ್ಕೊಂಡ್ರೆ ಸಾಕು. ಎಲ್ಲಿ ಅಟ್ಲೀಸ್ಟ್ ಇಂಡಿಕೇಟ್ ಮಾಡ್ಕೊಳ್ಳಿ, ಅಲ್ಲಿ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಟು ಬಿ ಇನ್ಕ್ಲೂಡೆಡ್ ದೇರ್ ಅಂತ. ಏನು ಅಂತ ಹೇಳಿದ್ರೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಈ ಪ್ಯಾರಾಗ್ರಾಫ್ಗೆ ಹಿಂದೆ ಎಲ್ಲಿಯೋ ನೋಡಿದ್ದೆ ಅಂತ ಶುರುವಾಗುತ್ತಲ್ಲ, ಇಲ್ಲಿ ಹಿಂದೆ ಎಲ್ಲಿಯೋ ನೋಡಿದ್ದೆ ಅಂತ ಬರುತ್ತಲ್ಲ, ಆ ಪ್ಯಾರಾಗ್ರಾಫ್ ಎಂಡ್ ಆದಮೇಲೆ ಅಲ್ಲಿ ಒಂದು ಭಾಗ ನಾವು ಸೇರಿಸಬೇಕು. ಏನು ಅಂತ ಹೇಳಿದ್ರೆ, ಹಾಗೆಯೇ ಮಹಾವಾಕ್ಯದ ತತ್ಪದಕ್ಕೂ ತ್ವಂಪದಕ್ಕೂ ಒಂದೇ ಚೈತನ್ಯವೇ ಸಮಾನಾಧಿಕರಣವು. ಆದ್ದರಿಂದ ತತ್ವಂಪದಗಳ ಎರಡಕ್ಕೂ ಸಮಾನಾಧಿಕರಣ ಸಂಬಂಧ ಇದೆ ಅಂತ ಅಷ್ಟೇ. ಈ ಒಂದು 2 ಲೈನ್ಸ್ ಅಲ್ಲಿ ಸೇರಿಸ್ಕೋಬೇಕು. ಹಾಗೆಯೇ ಮಹಾವಾಕ್ಯದ ಎಲ್ಲಿ ಬರಬೇಕು ಅಂದರೆ ಗೋಪಾಲ್ ಅವರು ತಥಾ ಅಂತ ಇದೆಯಲ್ಲ ಕನ್ನಡದಲ್ಲಿ, ಇಂಗ್ಲೀಷ್ ಇದಕ್ಕೆ ಕೆಳಗಡೆ ತಥಾ ಅಂತ ಇದೆಯಲ್ಲ ಬ್ಲಾಕ್ ಲೆಟರ್ಸಲ್ಲಿ, ಅದಾದಮೇಲೆ ನೀವು ಕೈ ಇಟ್ಕೊಂಡಿದ್ದೀರಲ್ಲ, ಅದಾದಮೇಲೆ ಆ ಲೈನಲ್ಲಿ ಬರ್ಕೋಬೇಕು ಕೆಳಗಡೆ, ಇಲ್ಲ ಕೆಳಗಡೆ ಇಲ್ಲ ಕೆಳಗಡೆ, ಆ ಜಾಗದಲ್ಲಿ ಬರ್ಕೋಬೇಕು. ಇರ್ತದೆ ಇದೆಯಲ್ಲ, ಅದಾದಮೇಲೆ ವ್ಯಕ್ತಿತ್ವ ಇಲ್ಲದೆ ಒಂದೇ ಅಧಿಕರಣ ಆಧಾರ ಆಶ್ರಯದಲ್ಲಿ ಇರುವಿಕೆ ಇಲ್ಲ, ಅದೆಲ್ಲ ಆದ್ಮೇಲೆ ಸಮಾನಾಧಿಕರಣ ಇರ್ತದೆ ಇದೆಯಲ್ಲ, ಅಲ್ಲೇ ಕನ್ನಡ ಪ್ಯಾಸೇಜ್ ಆದ್ಮೇಲೆ ಅಲ್ಲಿ ಬರ್ಬೇಕು, ಅಲ್ಲಿ ಸೇರಿಸ್ಕೋಬೇಕು. ಹಾಗೆಯೇ ಮಹಾವಾಕ್ಯದ ತತ್ಪದಕ್ಕೂ ತ್ವಂಪದಕ್ಕೂ ಒಂದೇ ಚೈತನ್ಯವೇ ಸಮಾನಾಧಿಕರಣವು ಫುಲ್ ಸ್ಟಾಪ್. ಆದ್ದರಿಂದ ತತ್ವಂಪದಗಳ ಎರಡಕ್ಕೂ ಸಮಾನಾಧಿಕರಣ ಸಂಬಂಧವಿದೆ ಅಷ್ಟೇ. ಸಮಾನಾಧಿಕರಣ ಸಂಬಂಧವಿದೆ ಅಷ್ಟೇ. ಇವಾಗ ಮುಂದಿನ ಭಾಗ ಓದ್ತೀನಿ. ವಿಶೇಷ ಭಾವ ಇದೆ, ಅದಕ್ಕೆ ನೋಡಿ 114ನೇ ಪೇಜಲ್ಲಿ ಆ ಕೊನೆಯ ಭಾಗ, 114ನೇ ಕೊನೆ ಭಾಗ.
तथा तत्काल तद्देश विशिष्ट देवदत्तावाचक स इति पदार्थस्य एतद्देश विशिष्ट देवदत्तावाचक अयम् इति शब्दार्थस्य च अन्योन्य भेद व्यावर्तकत्वेन अन्योन्यं विशेष्य भाव संबंधो अस्ति ಅಂತ. ಇವಾಗ ನೋಡಿ, ಇವಾಗ ಏನು ಮಾಡ್ತಾ ಇದ್ದಾರೆ, ಅವನೇ ಇವನು ಅಂತ ದೇವದತ್ತ ಅಂತ ಹೇಳುವಾಗ ಇವರು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವಾಗ ನಾನು ಹಿಂದೆ ಹೋದ ವರ್ಷ ನಾನು ಇದಕ್ಕೆ ಕಾಶಿಗೆ ಹೋದಾಗ, ಆ ಕಾಶಿ ಉದಾಹರಣೆ ಎಲ್ಲರೂ ಕೊಡ್ತಾರೆ, ಅದರಿಂದ ನಾನು ಅದನ್ನು ಹೇಳ್ತೀನಿ. ನಾನು ಹೋದ ವರ್ಷ ಕಾಶಿಗೆ ಹೋದಾಗ ನಾನು ಒಬ್ಬರನ್ನ ನೋಡಿದ್ದೆ. ತುಂಬ ನಮಗೆ ತುಂಬ ಚೆನ್ನಾಗಿ ಅನುಕೂಲ ಮಾಡಿದವರು, ಅಲ್ಲಿ ಗಂಗಾ ತೀರದಲ್ಲಿ ಇದ್ದಿರೋರು, ನಮಗೆ ಬೇಕಾದ ಅನುಕೂಲ ಎಲ್ಲ ಮಾಡಿಕೊಟ್ರವರು. ಇವಾಗ ನಾನು ಈ ವರ್ಷದಲ್ಲಿ ನಾನು ಬೆಂಗಳೂರಲ್ಲಿರುವಾಗ ಯಾವುದೋ ಒಂದು ಸಮಾರಂಭಕ್ಕೆ, ದೇವಸ್ಥಾನ ಸಮಾರಂಭಕ್ಕೆ ಹೋದಾಗ ಅವನ್ನ ನೋಡ್ತೀನಿ. ನಾನು ನೋಡಿದಾಗ ನನ್ನ ಚಂದ್ರದ ಜ್ಞಾಪಕ ಬರುತ್ತೆ, ಅವನೇ ಇವನು ಅಂತ ಜ್ಞಾಪಕ ಬರ್ತಾ ಇದೆ. ಹಾಗಾಗಿ ಹೋದ ವರ್ಷ ಕಾಶಿಯಲ್ಲಿ ನೋಡಿದ್ವಲ್ಲ, ಅವನೇ ಇಲ್ಲಿ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಹೋಗೋ ನಂತರ ಮಾತಾಡಿಸ್ತೀನಿ. ಅವಾಗ ಏನಾಗುತ್ತೆ, ಹೋದ ವರ್ಷ ಕಾಶಿಲಿದ್ದ ಆ ಜಾಗ, ಆ ಕಾಲ ಎಲ್ಲ ಬಿಟ್ಬಿಡ್ತೀನಿ ನಾನು. ಈ ದೇಶದಲ್ಲಿ ಈ ಜಾಗ, ಈ ಕಾಲ ಎಲ್ಲ ಬಿಟ್ಬಿಟ್ಟು ನಾನು ಏನು ಮಾಡ್ತೀನಿ, ಅವ್ನು ಒಬ್ಬನ ಮಾತ್ರ ಗ್ರಹಿಸ್ತೀನಿ ನಾನು. ಹಾಗಾಗಿ ಅವನಿಗೆ ಆ ದೇಶ, ಆ ಕಾಲ ಅನ್ನೋದು ಒಂದು ವಿಶೇಷ ಭಾವ ಇತ್ತು. ಅದೇ ಥರ ಈ ಕಾಲದಲ್ಲಿ ಈ ದೇಶದಲ್ಲಿ ಕೂಡ ಒಂದು ವಿಶೇಷ ಇದೆ ಇದು. ಹಾಗಾಗಿ ಅವನೇ ಇವನು ಅಂತ ಹೇಳುವಾಗ ಆ ಒಂದು ವಿಶೇಷ ಭಾವ ಇದೆ ಅಂತ ಹೇಳಿದಾಗಿದೆ. ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ವಿಶೇಷ್ಯ ಅನ್ನೋದು ಯಾವುದು ಅಂತ ಹೇಳಿದ್ರೆ ಇವನು ಅಂತ ಹೇಳುವಾಗ, ವಿಶೇಷಣ ಯಾವುದು ಅಂತ ಹೇಳಿದ್ರೆ ಅವನು ಅಂತ. ಹಾಗಾಗಿ ಅವನು ಅನ್ನೋದು ನಿಮಗೆ ಈ ಒಂದು ಶಬ್ದಕ್ಕೆ ವಿಶೇಷ ಭಾವ ಇದೆ ಅನ್ನೋದಕ್ಕೆ ಆ ಒಂದು ಸಂಬಂಧ ಕೂಡ ಎರಡು ಶಬ್ದಗಳಿಗೂ ಇದೆ ಅಂತ ಆಗುತ್ತೆ. ಇದು ಒಂದು ಸಂಬಂಧ. ಈಗ ತತ್ವ ಮತ್ತು ತ್ವಮ್ ಅನ್ನೋದಕ್ಕೆ ಕೂಡ ತತ್ವ ತ್ವಮ್ ಹಸಿ ಅಂತ ಹೇಳುವಾಗ, ಅದೇ ನೀನು ಅಂತ ಹೇಳುವಾಗ ಅದು ಅನ್ನೋದು ಏನಾಗುತ್ತೆ, ನಿನಗೆ ಒಂದು ವಿಶೇಷವಾಗುತ್ತೆ. ಅದು ಅಂತ ಒಂದು ಸ್ವರೂಪವೇ ನೀನು ಅಂತ ಆಗುತ್ತೆ ಅದು. ಹಾಗಾಗಿ ಎರಡು ಕೂಡ ನೀನೇ ಅಂತ ಆಗುತ್ತೆ ಅದು. ಆವಾಗಲೂ ಕೂಡ ಏನಾಯಿತು, ಎರಡರಿಂದ ಬೇರೆ ವ್ಯಕ್ತಿಗಳಾಗಲಿಲ್ಲ. ತತ್ವ ಅವನೇ ಇವನು ಅಂತ ಹೇಳುವಾಗ ಬೇರೆ ವ್ಯಕ್ತಿಗಳಾಗಲಿಲ್ಲ, ಒಂದೇ ವ್ಯಕ್ತಿನೇ ಅಂತ ಗೊತ್ತಾಗ್ತಾ ಇದೆ. ಮೊದಲು ಏನು ಮಾಡಿದ್ರು, ಎರಡು ಶಬ್ದಗಳಿಗೂ ಸೇರಿ ಒಂದೇ ವ್ಯಕ್ತಿನೇ ಅಧಿಕರಣವಾಗಿದ್ದಾನೆ ಅಂತ ಹೇಳಿದ್ರು. ಇವಾಗ ಎರಡು ಶಬ್ದಗಳಿಗೂ ಕೂಡ ಒಂದೇ ವ್ಯಕ್ತಿನೇ ವಿಶೇಷ ಭಾವ ಇದೆ ಅವನಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವನು ಇವಾಗ ನೋಡ್ತಾ ಇದ್ದೀನಲ್ಲ, ಅವನು ಯಾರು ಅಂತ ಕೇಳಿದ್ರೆ, ಅವನು ಹೋದ ವರ್ಷ ನಾನು ನೋಡಿದ್ನಲ್ಲ ಅವನೇ ಅಂತ ಹೇಳ್ತೀವಿ. ಅವಾಗ ಏನಾಯ್ತು, ಹೋದ ವರ್ಷ ನಾನು ನೋಡಿದ್ದು ಅವನೇ ಅಂತ ಹೇಳುವಾಗ ಅವನು ಅನ್ನೋದು ವಿಶೇಷವಾಗುತ್ತೆ, ಇದು ವಿಶೇಷಣವಾಗುತ್ತೆ, ಇದು ವಿಶೇಷವಾಗುತ್ತೆ. ಹೀಗೆ ನಮಗೆ ವಿಶೇಷ ಭಾವ ಸುಮತಿಸ್ತೆಯಲ್ಲಿ ಅಂತ ಬರ್ತೇವೆ. ಹೀಗೆ ಮುಂದಕ್ಕೆ ಇನ್ನೊಂದು ವಿಧವಾದ ಸಂಬಂಧವನ್ನು ತೋರಿಸ್ತಾರೆ ಇವರು. ಇಲ್ಲಿ 115 ಪೇಜ್. ಸೋಯಂ ಪದಯೋ ತದರ್ಥಯೋರ್ವ ಅಖಂಡಾರ್ಥ ದೇವದತ್ತ ಪಿಂಡ ಮಾತ್ರ ಗ್ರಹಣೆ ವಿರುದ್ಧಾಂಶಂ ವಿಹಾಯ ಅವಿರುದ್ಧಾಂಶ ದೇವದತ್ತ ಮಾತ್ರ ಲಕ್ಷಕತ್ವೇನ ಲಕ್ಷ್ಯಲಕ್ಷಣ ಭಾವ ಸಂಬಂಧೋ ಅಸ್ತಿ. ಇದಕ್ಕೆ ನಾವು ತೋರಿಸ್ತೀನಿ ಏನು ಹೇಳಿದ್ರೆ, ನೋಡಿ, ಇದೇ ಸ್ವಯಂ ದೇವದತ್ತ ಅನ್ನೋ ಶಬ್ದವನ್ನೇ, ಆ ವಾಕ್ಯವನ್ನೇ ಇಟ್ಕೊಂಡು 3 ವಿಧವಾದ ಸಂಬಂಧಗಳನ್ನು ತೋರಿಸ್ತಾ ಇದ್ದಾರೆ. ಇವಾಗ 3ನೇ ಸಂಬಂಧ ಎಂಥದ್ದು ಅಂತ ಹೇಳಿದ್ರೆ ಲಕ್ಷ್ಯಲಕ್ಷಣ ಭಾವ ಸಂಬಂಧ ಅಂತ ಹೇಳಿದ್ರು. ಅದೇನು ಅಂತ ಹೇಳಿದ್ರೆ, ಇಲ್ಲಿ ಸಹ ಅಯಂ ಅಂತ 2 ಶಬ್ದ ಇದೆ. ಅವನೇ ಇವನು, ಅವನು ಇವನು ಅಂತ 2 ಶಬ್ದ ಇದೆ. ಆ 2 ಶಬ್ದಗಳಿಗೂ ಕೂಡ ಅದು ಅರ್ಥಕ್ಕೋ ಅಥವಾ ಪದಗಳಿಗೋ ಎರಡಕ್ಕೂ ಕೂಡ ಅಖಂಡಾರ್ಥ ದೇವದತ್ತಸ್ಯ, ನೋಡಿ, ಎರಡರಿಂದಲೂ ಗುರುತಿಸಲ್ಪಡುವ ಒಬ್ಬನೇ ವ್ಯಕ್ತಿ. ಹಾಗಾಗಿ ಆ ಎರಡರಿಂದ ಅವನು ಅನ್ನುವಾಗ ದೇವದತ್ತ ಅಲ್ಲ ಅಂತಲೂ ಆಗಲಿಲ್ಲ, ಇವನು ಅಂತ ಹೇಳುವಾಗಲೂ ದೇವದತ್ತ ಅಲ್ಲ ಅಂತ ಆಗಲಿಲ್ಲ. ಎರಡರಿಂದಲೂ ಹೇಳ್ತಾ ಇರೋದು ದೇವದತ್ತ ಒಂದೇ ವ್ಯಕ್ತಿ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಆ ಒಂದೇ ವ್ಯಕ್ತಿ ಅನ್ನೋನು ಅಖಂಡಾರ್ಥ ಅಂತ ಹೇಳ್ತಾರೆ. ಅಖಂಡಾರ್ಥ ಅಂತ ಹೇಳಿದ್ರೆ ಒನ್ಲಿ ಒನ್ ಎಂಟಿಟಿ ಇಸ್ ದೇರ್ ಅನ್ನೋದಕ್ಕೆ ಅಖಂಡಾರ್ಥ ಅಂತ. ಅದು ಆ ದೇವದತ್ತ ಪಿಂಡ ಮಾತ್ರ ಗ್ರಹಣೆ ವಿರುದ್ಧಾಂಶ ವಿಹಾಯ. ನೋಡಿ, ಆ ದೇವದತ್ತ ಮಾತ್ರ ನನಗೆ ತಗೋಬೇಕು ಅಂತ ಹೇಳಿದಾಗ ನಮ್ಗೆ ಏನಾಯ್ತು, ಇವಾಗ ನಿನ್ನೆ ನಾವು ಹೋದ ವರ್ಷ ಅವನು ನೋಡಿದವನು ಇಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ವಿ. ಹೇಳಿದ ಮೇಲೆ ನಾನು ಒನ್ಸ್ ಐ ಹ್ಯಾವ್ ನೋನ್ ದಟ್ ದಿಸ್ ಇಸ್ ದಿ ಪರ್ಸನ್, ನಾನು ಇನ್ನೊಬ್ಬರ ಹತ್ರ ಹೇಳ್ತಾ ಇರುವಾಗ, ನೋಡಿ, ನನಗೆ ಒಂದು ಫ್ರೆಂಡ್ ಇದ್ದಾನೆ, ಅವನು ಕಾಶಿಗೂ ಇರ್ತಾನೆ, ಕೆಲವು ಸತಿ ಬೆಂಗಳೂರಿಗೂ ಬರ್ತಾ ಇರ್ತಾನೆ ಅವನು ಅಂತ ಹೇಳ್ಬಿಟ್ಟು ಅವನ ಬಗ್ಗೆ ನಾನು ಮಾತಾಡ್ತೀನಿ. ಅವನ ಬಗ್ಗೆ ನಾನು ಮಾತಾಡುವಾಗ ಏನಾಗುತ್ತೆ, ನನಗೆ ಆ ಕಾಶಿ ವಿಷಯವನ್ನು ನಾನು ಬಿಟ್ಬಿಡ್ತೀನಿ. ಯಾಕೆ ನನಗೆ ಇನ್ಮೇಲೆ ಬೇಕಿಲ್ಲ. ನನಗೆ ಐ ಹ್ಯಾವ್ ನೋನ್ ದಿಸ್ ಪರ್ಸನ್ ವೆರಿ ಕ್ಲಿಯರ್ಲಿ ನಾವು. ಇವಾಗ ನನಗೆ ಅವ್ನು ಯಾವ ಸೇರಿದವನು, ಯಾವರಲ್ಲಿ ಇವಾಗ ಇದ್ದಾನೆ ಅಂಥ ವಿಷಯಗಳನ್ನ ನನಗೆ ಇವಾಗ ಬೇಕಿಲ್ಲ. ಅವನ್ನ ಗುರ್ತು ಮಾಡೋಕ್ಕೆ ಮಾತ್ರ ನನಗೆ ಅದೆಲ್ಲ ಬೇಕಾಗಿತ್ತು. ಆದರೆ ಇವಾಗ ನನಗೇನಾಗುತ್ತೆ, ಅವ್ನು ಮಾತ್ರ ನಾನು ಗ್ರಹಿಸ್ಕೊಳ್ಳೋಕ್ಕೆ ನಾನು ಅದನ್ನೆಲ್ಲ ಬಿಟ್ಬಿಡ್ತೀನಿ ನಾನು. ಆದರೆ ಅವುಗಳೆಲ್ಲ ಯಾತಕ್ಕೆ ನನಗೆ ಪ್ರಯೋಜನವಾಯಿತು ಅಂತ ಹೇಳಿದ್ರೆ, ಇವನ್ನ ನಾನು ತಿಳ್ಕೊಳ್ಳೋಕ್ಕೆ ನನಗೆ ಅವುಗಳು ಪ್ರಯೋಜನವಾಯಿತು. ಹಾಗಾಗಿ ಅವುಗಳೆಲ್ಲ ಏನಾಗುತ್ತೆ, ನನಗೆ ಲಕ್ಷಣವಾಗುತ್ತೆ, ಇವರು ಲಕ್ಷ್ಯವಾಗ್ತಾರೆ. ಹಾಗಾಗಿ ಸ್ವಯಂ ಪದಯೋಗ ಅದೆರಡಕ್ಕೂ ಕೂಡ ಲಕ್ಷಣ ಲಕ್ಷಕ ಒಂದು ಅರ್ಥ ಬರುತ್ತೆ ಅದಕ್ಕೆ. ಇದರಲ್ಲಿ ಏನು ಬರಬೇಕು ಅಂತ ಹೇಳಿದ್ರೆ, ವಿರುದ್ಧಾಂಶ ಅನ್ನೋದನ್ನ ಪರಿತ್ಯಾಗ ಮಾಡ್ತೀವಿ ನಾವು. ಏನು ವಿರುದ್ಧಾಂಶ ಅಂತ ಹೇಳಿದ್ರೆ, ನೋಡಿ, ಹೋದ ವರ್ಷ ಅವನು ಅಲ್ಲಿ ನೋಡಿದೆ ನಾನು, ಆ ಜಾಗ ಆ ಕಾಲ. ಆಮೇಲೆ ಈ ವರ್ಷದಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ, ಈ ಜಾಗ ಈ ಕಾಲ. ಹಾಗಾಗಿ ಈ ಕಾಲ ಆ ಕಾಲ ಎರಡು ಕೂಡ ವಿರೋಧವಾಗಿದೆ, ಒಂದಕ್ಕೊಂದು ವಿರೋಧವಾಗಿದೆ. ಅದನ್ನ ನಾನು ಏನು ಮಾಡ್ತೀನಿ, ವಿರೋಧವಾಗಿರೋದನ್ನು ಬಿಟ್ಬಿಡ್ತೀನಿ. ಅದೇ ಥರ ಯಾವುದು ಸಮಾನವಾಗಿದೆಯೋ ಸಮಾನವಾಗಿರೋದನ್ನ ವ್ಯಕ್ತಿ ಮಾತ್ರ, ಅವನು ಮಾತ್ರ ನಾನು ಗ್ರಹಿಸ್ತೀನಿ.
ಹಾಗಾಗಿ ವಿರುದ್ಧಾಂಶವನ್ನು ಬಿಟ್ಟು ಈ ವ್ಯಕ್ತಿ ಮಾತ್ರವನ್ನು ಗ್ರಹಿಸೋದಿದೆಯಲ್ಲ, ಅದಕ್ಕೆ ಲಕ್ಷಣ ಲಕ್ಷ್ಯ ಭಾವ ಸಂಬಂಧ ಅಂತ ಇದೆ. ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ ಆ ವಿರುದ್ಧಾಂಶಗಳು ಅನ್ನೋದೇ ನಮ್ಮಲ್ಲಿ ಆ ಲಕ್ಷಣವಾಗುತ್ತೆ, ಅದು ಲಕ್ಷ್ಯವಾಗಿರೋನು ಈ ವ್ಯಕ್ತಿ ಮಾತ್ರ ಅನ್ನೋದಾಗುತ್ತೆ. ಹೀಗೆ ಒಂದು ಸಂಬಂಧ ಅದಕ್ಕೆ ಇದೆ ಅಂತ ಹೇಳಿದ್ರು ಅಖಂಡಾರ್ಥವನ್ನು ತಗೊಳ್ಳೋಕ್ಕೆ. ತಥಾ ತತ್ವಂ ಪದಾರ್ಥ ಪದಯೋ ತತ್ಪದಾರ್ಥಯೋರ್ವ ಅಖಂಡ ಸಚ್ಚಿದಾನಂದ ರೂಪ ಮಾತ್ರ ಗ್ರಹಣೆ ವಿರುದ್ಧಾಂಶ ವಿಹಾಯ ಅವಿರುದ್ಧಾಂಶ ಭೂತ ಚೈತನ್ಯ ಮಾತ್ರ ಲಕ್ಷಕತ್ವೇನ ಲಕ್ಷ್ಯ ಲಕ್ಷಣ ಭಾವ ಸಂಬಂಧವು ಭವತಿ ಅಸ್ತಿ ಅಂತ. ಅವಾಗ ಏನಾಯಿತು ನೋಡಿ, ತ್ವಮ್ಮನೋ ಪದದಿಂದ ಏನೇನು ಗುರುತಿಸ್ತಾ ಇದೆಯಾ? ಚೈತನ್ಯನ, ಈ ಶರೀರವನ್ನೆಲ್ಲ ಖಂಡಿತ. ಯಾಕೆಂದರೆ ಈ ಶರೀರವನ್ನು ಇಟ್ಕೊಂಡು ನಾವು ತತ್ತಂತ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ಥರ ಖಂಡಿತ, ಯಾಕಂದರೆ ಈಶ್ವರನಿಗೆ ಮಾಯಾಶಕ್ತಿ ಇದೆ, ಅವನಿಗೆ ಅಲ್ಪಶಕ್ತನಲ್ಲ, ಅವನು ಸರ್ವಶಕ್ತ ಸರ್ವಜ್ಞ ಅಂತ ಆಗ್ತಾನೆ. ನನ್ನನ್ನು ನೋಡಿ ಅವನು ಅಂತ ಹೇಳಿದವಾಗ ಸಾಧ್ಯವೇ ಇಲ್ಲ, ಯಾಕಂದರೆ ನನಗೆ ಅಂಥ ಶಕ್ತಿ ಇಲ್ಲ, ನನಗೆ ಅಂಥ ಒಂದು ಸಾಮರ್ಥ್ಯ ಇಲ್ಲವೇ ಇಲ್ಲ. ಅಂತ ಇರೋದನ್ನ ನಮಗೆ ಒಂದಕ್ಕೊಂದು ಹೋಲಿಸೋದು ಸಾಧ್ಯವೇ ಇಲ್ಲ. ಅವಾಗ ಏನು ಮಾಡ್ತೀವಿ, ಈ ತ್ವಂ ಅನ್ನೋದ್ರಲ್ಲಿ ಈ ದೇಹ ಮನಸ್ಸು ಇಂದ್ರಿಯ ಅಂತ ಯಾವುದಿದೆಯೋ ಅದನ್ನು ಬಿಟ್ಟುಬಿಟ್ಟು ತತ್ ಅನ್ನೋದ್ರಲ್ಲಿ ಆ ಸರ್ವಜ್ಞ ಸರ್ವಶಕ್ತ ವಾಯೋಪಾಧಿ ಅನ್ನೋದನ್ನು ಬಿಟ್ಟುಬಿಟ್ರೆ ಏನಾಗುತ್ತೆ, ಇದನ್ನು ಇಲ್ಲಿ ಎಲ್ಲವನ್ನು ಬಿಟ್ಟಾಗ ಚೈತನ್ಯ ಮಾತ್ರ ಉಳಿಯುತ್ತೆ, ಅಲ್ಲಿ ಕೂಡ ಎಲ್ಲವನ್ನು ಬಿಟ್ಟಾಗ ಚೈತನ್ಯ ಮಾತ್ರ ಉಳಿಯುತ್ತೆ. ಆ ಚೈತನ್ಯವೇ ಇಲ್ಲಿ ನಾವು ತಗೋಬೇಕಾಗಿರೋ ವಸ್ತು. ತತ್ವಮಸಿ ಅಂತ ಹೇಳುವಾಗ ಯಾವುದು ಅದಾಗುತ್ತೆ ಅಂತ ಹೇಳಿದ್ರೆ ಈ ಚೈತನ್ಯವೇ ಅದು. ಹಾಗಾಗಿ ಆ ಚೈತನ್ಯಕ್ಕೂ ಈ ಚೈತನ್ಯಕ್ಕೂ ವ್ಯತ್ಯಾಸ ಇಲ್ಲ. ಹೇಗೆ ಅಲ್ಲಿರೋ ದೇವತತ್ವನಿಗೂ ಇಲ್ಲಿರೋ ದೇವತನಿಗೂ ವ್ಯತ್ಯಾಸ ಇಲ್ಲ. ನಾನು ಹೋದ ವರ್ಷ ಕಾಶಿಲಿ ನೋಡಿದ್ನಲ್ಲ ಅವನಿಗೂ ಈ ವರ್ಷ ಇಲ್ಲಿ ನೋಡ್ತಾ ಇದ್ದೀನಲ್ಲ ಅವನಿಗೂ ವ್ಯತ್ಯಾಸ ಇಲ್ಲ, ಒಂದೇ ವ್ಯಕ್ತಿನೇ ಅವನು. ಹಾಗಾಗಿ ಏನು ಮಾಡ್ತಾ ಇದ್ದೀವಿ, ಅವನು ಒಂದೇ ವ್ಯಕ್ತಿ ಅಂತ ಗ್ರಹಿಸೋಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಆ ಕಾಲ ಆ ದೇಶ ಅನ್ನೋದನ್ನು ಬಿಟ್ಟುಬಿಟ್ಟು ಈ ಕಾಲ ಈ ದೇಶ ಅನ್ನೋದನ್ನು ಕೂಡ ಎರಡನ್ನು ಬಿಟ್ಟಾಗ ನಮಗೆ ಒಂದೇ ವ್ಯಕ್ತಿನೇ ಅನ್ನೋದು ಸಿಗುತ್ತೆ ನಮಗೆ. ಆಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ದೇಶ ಈ ದೇಶ ಎರಡು ಕೂಡ ಅವನಿಗೆ ಲಕ್ಷಣವಾಯಿತು. ಅದರಿಂದ ಲಕ್ಷಣದಿಂದ ತೋರಿಸಲ್ಪಡುವ ಒಂದು ವ್ಯಕ್ತಿ ಯಾರು ಅಂತ ಹೇಳಿದ್ರೆ ದೇವದತ್ತ ಅಂತ ಆಯಿತು. ಅದೇ ಥರ ತತ್ ತ್ವಂ ಅನ್ನೋದು ಎರಡರಲ್ಲೂ ಕೂಡ ಈ ತತ್ ಶಬ್ದ ತ್ವಂ ಶಬ್ದ ಎರಡು ಕೂಡ ಲಕ್ಷಣಗಳಾಗುತ್ತೆ. ಆ ತತ್ವ ಮತ್ತು ತ್ವಂ ಪದಗಳಿಂದ ತೋರಿಸಲ್ಪಡುವ ಒಂದು ವ್ಯಕ್ತಿ ವಸ್ತು ಯಾವುದು ಅಂತ ಹೇಳಿದ್ರೆ ಅಖಂಡ ಚೈತನ್ಯ ಮಾತ್ರವಾಗುತ್ತೆ ಅಂತ ಹೇಳ್ಬಿಟ್ಟು ಆ ಚೈತನ್ಯವನ್ನು ಮಾತ್ರ ನಾವು ಗ್ರಹಿಸ್ತೀವಿ. ಆ ಥರ ಗ್ರಹಿಸೋಕ್ಕಾಗಿ ನಮ್ಗೆ ಏನು ಮಾಡ್ತಾ ಇದ್ದಾರೆ, ಎರಡು ಶಬ್ದಗಳಿಗೆ ಇರೋ ಒಂದು ಲಕ್ಷಣ ಲಕ್ಷ್ಯ ಭಾವ ಅಂತ ತೋರಿಸ್ತಾ ಇದ್ದಾರೆ. ಹಾಗಾಗಿ ಅದರಿಂದ ನಮಗೆ ವಿರುದ್ಧಾಂಶವನ್ನು ಬಿಟ್ಟಾಗ ನಮಗೆ ಆ ವಿರುದ್ಧಾಂಶಗಳು ಯಾವುದಿದೆಯೋ ಅದೆಲ್ಲ ಲಕ್ಷಣಗಳಾಗುತ್ತೆ. ಆ ವಿರುದ್ಧಾಂಶಗಳಿಂದ ತೋರಿಸಲ್ಪಡುವ ಒಂದು ವಸ್ತು ಯಾವುದಿದೆಯೋ ಅದು ಲಕ್ಷ್ಯವಾಗುತ್ತೆ. ಹೀಗಾಗಿ ಲಕ್ಷಣ ಲಕ್ಷ್ಯ ಭಾವ ಅನ್ನೋದು ಕೂಡ ಈ ತತ್ವ ಪದಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಮೂರು ವಿಧವಾದ ಸಂಬಂಧವನ್ನು ನಾವು ತೋರಿಸಿದ್ರು. ಇದನ್ನು ನಾವು ಯಾಕೆ ತಿಳ್ಕೋಬೇಕು ಅಂತ ಹೇಳಿದ್ರೆ, ತತ್ವಮಸಿ ಅಂತ ಒಂದು ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಇದು ಬೇಕಾಗಿದೆ. ಯಾಕೆಂದರೆ ಅವನೇ ಇವನು ಅಂತ ಹೇಳುವಾಗ ನಮಗೆ ಅವನೇ ಇವನು ಅಂತ ಹೇಳುವಾಗ ನಮಗೆ ನೋಡಿ, ಉದಾಹರಣೆಗೆ ಒಂದು ವ್ಯಕ್ತಿಯವನು ಹೋದ ವರ್ಷ ಅವನು ಇದು ಸಿನಿಮಾನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಿನಿಮಾನಲ್ಲಿ ಒಬ್ಬ ಒಂದು ಡಾಕ್ಟರ್ ಆಗಿ ವೇಷ ಹಾಕೊಂಡಿದ್ದಾನೆ. ಇನ್ನೊಂದು ಸಿನಿಮಾದಲ್ಲಿ ಅವನೇ ಒಂದು ಮಿಲಿಟರಿ ಆಫೀಸರ್ ಆಗಿದ್ದಾನೆ ಅಂತ ಇಟ್ಕೊಳ್ಳೋಣ. ಅವಾಗ ನೋಡು, ಡಾಕ್ಟರ್ ಆಗಿ ಒಂದು ಇದರಲ್ಲಿ ನೋಡಿದ್ವಲ್ಲ ಆ ಫಿಲ್ಮಲ್ಲಿ, ಆಮೇಲೆ ಮಿಲಿಟರಿ ಆಫೀಸರ್ ನೋಡಿದ್ವಲ್ಲ ಫಿಲ್ಮಲ್ಲಿ, ಆ ಎರಡರಲ್ಲೂ ಮಾಡಿದ ಒಂದು ವ್ಯಕ್ತಿ ಅವನು ವಾಸ್ತವವಾಗಿ ಡಾಕ್ಟ್ರು ಅಲ್ಲ, ಮಿಲಿಟರಿ ಆಫೀಸರು ಅಲ್ಲ. ಅವನು ಅದೆರಡರಲ್ಲೂ ಬಿಡಿಸ್ಬಿಟ್ಟು ನಾವು ಅವನ್ನ ಒಂದೇ ವ್ಯಕ್ತಿ ಅಂತ ತಗೊಳ್ತೀವಿ. ಹೀಗೆ ನಮಗೆ ಇವನಿಗೆ ಹೇಳ್ಕೊಡುವಾಗ ನಾವು ಹೇಳ್ಕೊಡ್ಬೋದು, ನೋಡು ಡಾಕ್ಟರ್ ಮಾಡಿದ್ನಲ್ಲ ಆ ಸಿನಿಮಾನಲ್ಲಿ ಅವನಿಗೆ ಇವನು ಅಂತ ಹೇಳುವಾಗ ಅವನಿಗೆ ಮಿಲಿಟರಿ ವಿಷಯ ಹೇಳ್ತಿರೋದ್ರೂ ಪರವಾಗಿಲ್ಲ. ಅಥವಾ ಇವನು ಮಿಲಿಟರಿ ಮಾತ್ರ ನೋಡಿದ್ದಾನೆ ಅಂತ ಹೇಳಿದ್ರೆ ಮಿಲಿಟರಿ ಆಫೀಸರ್ ಆಗಿ ವೇಷ ಹಾಕೊಂಡಿದ್ದಲ್ಲ ಅವನೇ ಇವನು ಅಂತ ಹೇಳಿದಾಗ ಅವನು ಕೂಡ ಅದನ್ನು ಬಿಟ್ಟುಬಿಟ್ಟು ಇವನ್ನ ತಿಳ್ಕೊಳ್ತಾನೆ. ಹಾಗಾಗಿ ಈ ವ್ಯಕ್ತಿಗೆ ಡಾಕ್ಟರ್ ಮತ್ತು ಮಿಲಿಟರಿ ವೇಷಗಳು ಎರಡು ಕೂಡ ಇವನಿಗೆ ಸಂಬಂಧಪಟ್ಟಿದ್ದಲ್ಲ, ಇವನು ಸ್ವರೂಪಕ್ಕೆ ಸೇರಿದ್ದಲ್ಲ. ಆದರೆ ಆ ಎರಡು ಶಬ್ದಗಳಿಂದ ಎರಡು ವೇಷಗಳಿಂದ ಇವನ್ನ ಗುರುತಿಸೋಕ್ಕೆ ನಮಗೆ ಅದು ಎರಡು ಪ್ರಯೋಜನವಾಗುತ್ತೆ. ಹಾಗಾಗಿ ಆ ಗುರುತಿಸೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅದು ಅನ್ನೋ ಕಾರಣದಿಂದ ಈ ತತ್ವ ಮತ್ತು ತ್ವಂ ಅನ್ನೋ ಎರಡು ಶಬ್ದಗಳಿಗೂ ಕೂಡ ಒಂದು ಚೈತನ್ಯ ಅನ್ನೋದೇ ಅದರಿಂದ ಗ್ರಹಿಸ್ಕೊಳ್ಬೇಕಾಗಿರೋ ಒಂದು ವಸ್ತು. ಅದು ವ್ಯಕ್ತಿಗಳಿಗೆ ಮಾತ್ರ ಗ್ರಹಿಸ್ಕೊಳ್ಬಾರ್ದು ಅನ್ನೋ ಕಾರಣದಿಂದ ಆ ಎರಡಕ್ಕೂ ಒಂದು ಸಂಬಂಧವನ್ನು ತೋರಿಸಿದ್ರು. ಏನು ಸಂಬಂಧ ಅಂತ ಹೇಳಿದ್ರೆ ಲಕ್ಷ್ಯ ಲಕ್ಷಣ ಸಂಬಂಧ ಅಂತ. ಅಂದರೆ ಆ ತತ್ವ ಮತ್ತು ತ್ವಂ ಅನ್ನೋದು ಎರಡು ಕೂಡ ಏನು ಮಾಡುತ್ತೆ, ಲಕ್ಷಣವಾಗುತ್ತೆ. ಅದರಿಂದ ಗ್ರಹಿಸಲ್ಪಡುವ ಒಂದು ಚೈತನ್ಯ ಇದೆಯಲ್ಲ ಅದು ಲಕ್ಷ್ಯವಾಗುತ್ತೆ. ಲಕ್ಷ್ಯ ಅಂದರೆ ಗೋಲ್ ಅಂತ, ಲಕ್ಷಣ ಅಂದರೆ ಇಂಡಿಕೇಟರ್ ಅಂತ. ಹಾಗಾಗಿ ನಮಗೆ ಅದಕ್ಕೆ ನಾನು ಮನೆಗೆ ತಗೊಂಡೆ, ಆ ಪರ್ಟಿಕ್ಯುಲರ್ ಮನೆಗೆ ನಾನು ಹೋಗಬೇಕು. ಆ ಮನೆಗೆ ಏನು ಲಕ್ಷಣ ಅಂತ ಕೇಳಿದ್ರೆ ಕಾಗೆ ಕೂತಿದೆ ಅಂತ, ಮಾಡಿ ಮೇಲೆ ಕಾಗೆ ಕೂತಿದೆಯಲ್ಲ ಅದೇ ಮನೆ ಅಂತ ಹೇಳಿದಾಗ ಆ ಕಾಗೆ ಅನ್ನೋದು ಒಂದು ಲಕ್ಷಣವಾಗುತ್ತೆ ಅದು. ಹಾಗಾಗಿ ಮನೆಯದು ಲಕ್ಷ್ಯವಾಗುತ್ತೆ. ಹೀಗೆ ನಾವು ಲಕ್ಷಣ ಲಕ್ಷ್ಯ ಸಂಬಂಧ ಅನ್ನೋದನ್ನ ಇಟ್ಕೊಂಡು ಈ ತತ್ವ ಪದಗಳನ್ನ ಅರ್ಥ ಮಾಡ್ಕೋಬೋದು ಅನ್ನೋದನ್ನ ಇವರು ಇದುವರೆಗೂ ಹೇಳಿದರು. ಇನ್ನು ಮುಂದಕ್ಕೆ ಇದಕ್ಕೆ ನೋಡಿ, ಇವರು ಇದಮೇವ ಇದಮೇವ ಲಕ್ಷ್ಯಲಕ್ಷಣ ಭಾವ ಸಂಬಂಧಂ ಭಾಗತ್ಯಾಗ ಲಕ್ಷಣ ಜಗದ ಲಕ್ಷಣ ಇತಿ ವದಂತಿ. ನೋಡಿ, ಈ ಲಕ್ಷಣ ಕೂಡ ಏನು ಮಾಡ್ತಾರೆ, ಎರಡು ಶಬ್ದಗಳು, ಅದು ನಮ್ಮ ಒಂದು ಟೆಕ್ನಿಕಲ್ ವರ್ಡ್ಸ್ ಅದು, ಅದನ್ನು ಸುಮ್ಮನೆ ಅಂಡರ್ಲೈನ್ ಮಾಡ್ಕೊಳ್ಳಿ ಸಾಕು. ಅದೇನಂತ ಹೇಳ್ತೀನಿ ನಾನು. ಲಕ್ಷಣ ಲಕ್ಷಣೀಯ ಭಾವ ಸಂಬಂಧಂ ಭಾಗತ್ಯಾಗ ಲಕ್ಷಣ ಅಂತ ಒಂದು, ಜಗದ ಲಕ್ಷಣ ಅಂತ ಇನ್ನೊಂದು, ಎರಡು ಶಬ್ದಗಳಿಂದ ಹೇಳ್ತಾರೆ ಅದನ್ನು. ಅದೇನು ಅನ್ನೋದು ಹೇಳ್ತೀನಿ ನಾನು. ನೋಡಿ, ಇಲ್ಲಿ
ಸ್ವಯಂ ದೇವದತ್ತ ಇಟ್ಕೊಂಡೇ ನಾವು ನೋಡೋಣ. ನೋಡಿ, ಆ ದೇಶದಲ್ಲಿ ಆ ಕಾಲದಲ್ಲಿ ನೋಡಿದ ದೇವದತ್ತ, ಈ ದೇಶದಲ್ಲಿ ಈ ಕಾಲದಲ್ಲಿ ನೋಡಿದ ದೇವದತ್ತ ಅವನೇ ಅಂತ ಗೊತ್ತಾಗುತ್ತೆ ನಮಗೆ. ಅಂತ ಗೊತ್ತಾಗಕ್ಕೆ ಮುಂಚೆ ನಾವು ಏನು ಮಾಡ್ತಾ ಇದ್ದೀವಿ, ಮೆಂಟಲಿ ಆಗ್ತಾ ಇರೋ ವಿಷಯವನ್ನು ಇವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ನಾವು ಮೈಂಡಲ್ಲಿ ಮಾಡಿಬಿಟ್ಟಿದ್ದೀವಿ ಅದೆಲ್ಲ. ಆ್ಯಕ್ಚುಲಿ ಅದನ್ನು ಇವರು ಹೌ ಇಟ್ ಟೇಕ್ಸ್ ಎಕ್ಸ್ಪ್ರೆಷನ್ ಅದನ್ನು ತೋರಿಸ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀವಿ, ಆ ಕಾಲ ಆ ದೇಶ ಅನ್ನೋದನ್ನು ನಾವು ಕಟ್ ಆಫ್ ಮಾಡ್ತಾ ಇದ್ದೀವಿ. ವಿ ಆರ್ ಲೀವಿಂಗ್ ಇಟ್ ಔಟ್. ಅದೇ ಥರ ಈ ದೇಶ ಈ ಕಾಲ ಅಂತ ನಾವು ಬಿಟ್ಬಿಡ್ತಾ ಇದ್ದೀವಿ. ಬಿಟ್ಟಾಗ ನಮಗೆ ಒಂದೇ ವ್ಯಕ್ತಿ ಮಾತ್ರ ನಮಗೆ ಸಿಗ್ತಾನೆ. ಆವಾಗ ಏನಾಯಿತು, ಆ ಒಂದು ವ್ಯಕ್ತಿ ಅಲ್ಲಿ ಏನು ಮಾಡ್ತಾ ಇದ್ದೀವಿ, ಒಂದು ಭಾಗವನ್ನು ಬಿಡ್ತಾ ಇದ್ದೀವಿ. ಆ ದೇವದತ್ತನ ಪೂರ್ತಿ ಬಿಟ್ಬಿಡ್ತಾ ಇಲ್ಲ, ಅವನಲ್ಲಿ ಒಂದು ಭಾಗವನ್ನು ಬಿಡ್ತಾ ಇದ್ದೀವಿ. ಯಾವ ಭಾಗವನ್ನು? ಆ ದೇಶದಲ್ಲಿ ಆ ಕಾಲದಲ್ಲಿ ಇದ್ದಲ್ಲ, ಹೀ ಇಸ್ ದೇರ್ ಇನ್. ಇವಾಗ ಕಾಶಿನಲ್ಲಿ ಒಂದು ಏನಂತಾರೆ ಮಣಿಕರ್ಣಿಕಾ ಘಾಟ್. ಮಣಿಕರ್ಣಿಕಾ ಘಾಟಲ್ಲಿ ಅವರು ಕಚ್ಚೆ ಪಚ್ಚೆ ಎಲ್ಲ ಉಟ್ಕೊಂಡು ವಿಭೂತಿ ಎಲ್ಲ ಇಟ್ಕೊಂಡು ಅವರು ರುದ್ರಾಕ್ಷಿ ಹಾಕೊಂಡು ಇದ್ದಾನೆ. ನಮಗೆ ತುಂಬ ಅನುಕೂಲ ಮಾಡ್ತಾರೆ. ಪರೋಹಿತ ಎಲ್ಲ ಅವನೇ ಮಾಡ್ತಾರೆ ನಮಗೆ ಅಂತ ಇಟ್ಕೊಳ್ಳೋಣ. ಅವಾಗ ನಾವೇನು ಮಾಡ್ತೀವಿ, ಇವಾಗ ಅವನ್ನ ಗುರ್ತಿದ್ದೀವಿ. ಅವಾಗ ಅವನನ್ನ ಅದನ್ನು ಆ ಪಚ್ಚೆ ಕಚ್ಚೆ ಉಟ್ಕೊಂಡಿರೋದು, ಆಮೇಲೆ ರುದ್ರಾಕ್ಷಿ ಹಾಕೊಂಡಿರೋದು, ಆಮೇಲೆ ಆ ದೇಶಕ್ಕೆ ಮಣಿಕರ್ಣಿಕಾ ಘಾಟಲ್ಲಿ ಇರೋದು ಅದನ್ನೆಲ್ಲ ಬಿಟ್ಬಿಟ್ಟು ಆ ವ್ಯಕ್ತಿನ ಮಾತ್ರ ಗ್ರಹಿಸ್ತೀವಿ ನಾವು. ಅದೇ ಥರ ಇಲ್ಲೂ ಕೂಡ ಅವನು ಈ ಸಮಯದಲ್ಲಿ ಒಂದು ಯಾರೋ ಒಬ್ಬರು ಮನೆಯಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಇವಾಗ ಅಡುಗೆ ಮನೆಯಾಗಿದ್ದಾನೆ ಇಟ್ಕೊಳ್ಳೋಣ. ಆವಾಗ ಅವನಲ್ಲಿ ಈ ಮನೆಯಲ್ಲಿ ಇರೋದು ಈ ಒಂದು ದೇಶಕ್ಕೆ ಸೇರಿದ್ದು ಇಲ್ಲಿರೋ ಒಂದು ವೇಷಭೂಷ ಎಲ್ಲ ತೆಗೆದುಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ಆ ವ್ಯಕ್ತಿಯನ್ನು ಮಾತ್ರ ಗ್ರಹಿಸ್ತಾ ಇದ್ದೀವಿ. ಹಾಗಾಗಿ ಆ ವ್ಯಕ್ತಿಯನ್ನು ಪೂರ್ತಿ ಬಿಡ್ತಾ ಇಲ್ಲ. ಒನ್ಲಿ ಸಮ್ ಥಿಂಗ್ಸ್ ವಿಚ್ ಆರ್ ನಾಟ್ ರಿಕ್ವೈರ್ಡ್ ಅದನ್ನು ಮಾತ್ರ ತೆಗಿತಾ ಇದ್ದೀವಿ. ಹಾಗಾಗಿ ಅದನ್ನು ತ್ಯಾಗ ಮಾಡ್ತಾ ಇದ್ದೀವಲ್ಲ, ಒಂದು ಭಾಗವನ್ನು ಮಾತ್ರ ತ್ಯಾಗ ಮಾಡ್ತೀವಿ. ಅದಕ್ಕಾಗಿ ಭಾಗತ್ಯಾಗ ಲಕ್ಷಣ ಅಂತ ಅದಕ್ಕೆ ಹೆಸರು. ಒಂದು ಭಾಗವನ್ನು ಮಾತ್ರ ಬಿಡ್ತಾ ಇದ್ದೀವಿ, ಆದರೆ ಇನ್ನೊಂದು ಭಾಗವನ್ನು ಇಟ್ಕೊಳ್ತಾ ಇದ್ದೀವಿ ನಾವು. ಹಾಗಾಗಿ ಭಾಗವನ್ನು ಮಾತ್ರ ಬಿಡೋದು ಅನ್ನೋದಕ್ಕೆ ಅದಕ್ಕೆ ಭಾಗತ್ಯಾಗ ಲಕ್ಷಣ ಅಂತ ಹೇಳಿದ್ರು. ವಾಟ್ ಈಸ್ ರೆಲೆವೆಂಟ್ ಮಾತ್ರ ಇಟ್ಕೊಳ್ತಾ ಇದ್ದೀವಿ, ಇರ್ರೆಲೆವೆಂಟ್ ಬಿಟ್ಬಿಡ್ತಾ ಇದ್ದೀವಿ. ಅದಕ್ಕಾಗಿ ಯಾವನ್ನ ಬಿಡ್ತೀವಿ ಅನ್ನೋದೇ ಇರ್ರೆಲೆವೆಂಟ್. ಹಾಗಾಗಿ ಅದು ಒಂದು ಭಾಗವನ್ನು ಬಿಡ್ತಾ ಇದ್ದೀವಿ, ಒಂದು ಭಾಗವನ್ನು ಇಟ್ಕೊಳ್ತಾ ಇದ್ದೀವಿ. ಅದಕ್ಕೆ ಭಾಗತ್ಯಾಗ ಲಕ್ಷಣ ಅಂತ ಹೇಳ್ತಾರೆ. ಜಹದ ಜಹಲ್ ಲಕ್ಷಣ ಅಂತ ಒಂದಿದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ಹೇಳ್ತೀನಿ. ನೋಡಿ, ಜಹಲ್ ಲಕ್ಷಣ ಅನ್ನೋದಕ್ಕೆ ಉದಾಹರಣೆ ಯಾವ್ದು ಕೊಡ್ತಾರೆ ಅಂತ ಹೇಳಿದ್ರೆ, ಅದು ಗಂಗೆಯಲ್ಲಿ ಒಂದು ಹಳ್ಳಿ ಇದೆ ಅಂತ ಯಾರೋ ತಿಳ್ಕೊಳ್ಳೋಣ. ಅದು ಸಂಸ್ಕೃತದಲ್ಲಿ ಅದರ ಪ್ರಯೋಗ ಇದೆ. ಗಂಗಾಯ ಘೋಷಃ ಅಂತ ಒಂದು ಶಬ್ದ ಇದೆ. ಅದಕ್ಕೆ ಒಂದು ವಾಕ್ಯ ಇದೆ, ಗಂಗೆಯಲ್ಲಿ ಹಳ್ಳಿ ಇದೆ ಅಂತ. ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಹೇಳಿದರೆ ಖಂಡಿತ ಗಂಗೆ ಅನ್ನೋದು ನದಿಯಲ್ಲಿ ಹೇಗೆ ಹಳ್ಳಿ ಇರೋಕ್ಕೆ ಸಾಧ್ಯವಿಲ್ಲ ಅಲ್ವಾ? ಅವಾಗ ಏನು ಮಾಡ್ತೀವಿ, ಆ ಗಂಗೆಯಲ್ಲಿ ಅನ್ನೋ ಶಬ್ದಕ್ಕೆ ಏನು ಮಾಡ್ತೀವಿ, ಗಂಗಾ ತೀರದಲ್ಲಿ ಅಂತ ಕೊಟ್ಟರೆ ಸರಿಯಾಗಿರುತ್ತೆ. ಅವಾಗ ಏನು ಮಾಡ್ತೀವಿ, ಆ ಗಂಗೆಯಲ್ಲಿ ಅಂತ ಇರುವಾಗ ನಾವು ಏನು ಮಾಡ್ತೀವಿ, ಆ ಗಂಗಾ ತೀರದಲ್ಲಿ ಮಾಡ್ತೀವಲ್ಲ, ಅವಾಗ ಏನು ಮಾಡ್ತೀವಿ, ಗಂಗೆ ಅನ್ನೋ ಶಬ್ದಕ್ಕೆ ನದಿ ಅಂತ ಒಂದು ಅರ್ಥ ಇದೆ. ಆ ನದಿ ಅರ್ಥವನ್ನು ಪೂರ್ತಿ ಬಿಟ್ಬಿಟ್ಟು ನಾವು ಅದನ್ನು ಗಂಗಾ ತೀರ ಅಂತ ಹೋಗಿದೆಯಲ್ಲ, ಅದನ್ನು ಮಾತ್ರ ತೀರ ಅಂತ ಸೇರಿಸ್ಕೊಂಡು ಹೇಳ್ತೀವಿ. ಅವಾಗ ಏನಾಯಿತು, ಅದಕ್ಕೆ ಜಹಲ್ ಲಕ್ಷಣ ಅಂತ ಹೇಳ್ತಾರೆ. ಜಹಲ್ ಅಂತ ಹೇಳಿದರೆ ಬಿಡೋದು, ಜಹತ್ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಬಿಡೋದು ಅಂತ ಹೇಳ್ತಾರೆ ಅರ್ಥ. ಹಾಗಾಗಿ ಆ ಗಂಗಾ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಪೂರ್ತಿ ಬಿಟ್ಟುಬಿಟ್ಟು ಗಂಗಾ ತೀರ ಅಂತ ಒಂದು ಅರ್ಥ ಮಾಡ್ತೀವಲ್ಲ, ಹಾಗಾಗಿ ಗಂಗಾ ಶಬ್ದದ ಅರ್ಥವನ್ನು ಬಿಡ್ತಾ ಇದ್ದೀವಿ, ಪೂರ್ತಿ ಬಿಡ್ತಾ ಇದ್ದೀವಿ ಅದನ್ನು. ಹಾಗಾಗಿ ಪೂರ್ತಿ ಬಿಡೋದಕ್ಕೆ ಜಹಲ್ ಲಕ್ಷಣ ಅಂತ ಹೆಸರು. ಆ ಒಂದು ಲಕ್ಷಣದಿಂದ ಆ ಅರ್ಥ ನಮಗೆ ಬರುತ್ತೆ. ಇನ್ನೊಂದು ಶಬ್ದ, ಇನ್ನೊಂದು ಅರ್ಥ ನಾನು ಹೇಳ್ತೀನಿ. ಯಾವುದು ಹೇಳಿದ್ರೆ, ಅಜಹಲ್ ಲಕ್ಷಣ ಅಂತ ಇನ್ನೊಂದಿದೆ. ಜಹಲ್ ಲಕ್ಷಣ ಅನ್ನೋದಲ್ಲೂ ಅಜಹಲ್ ಲಕ್ಷಣ ಅಂತ ಇನ್ನೊಂದಿದೆ. ಅಜಹಲ್ ಲಕ್ಷಣ, ಅಜಹಲ್ ಲಕ್ಷಣ. ಜಹಲ್ ಲಕ್ಷಣ ಅನ್ನೋದು ನಾನು ನಿಮಗೆ ಹೇಳಿದ್ದೆವು. ಜಹತ್ ಅನ್ನೋದು ಬಿಡೋದು ಅಂತ, ಬಿಡದೇ ಇರೋದು, ಪೂರ್ತಿ ಬಿಡದೇ ಇರೋದು ಅಂತ ಒಂದಿದೆ. ಅದು ಯಾವುದು ಅಂತ ಹೇಳಿದ್ರೆ, ಅದಕ್ಕೆ ಕೆಂಪು ಓಡ್ತಾ ಇದೆ ಅಂತ ಹೇಳ್ತೀವಿ. ಕೆಂಪು ಓಡ್ತಾ ಇದೆ ಅಂತ ಹೇಳಿದಾಗ ಕೆಂಪು ಬಣ್ಣಕ್ಕೇನು ಓಡಕ್ಕಾಗಲ್ಲ. ಆವಾಗ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ಪ್ರಕರಣದಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಇಬ್ಬರು ರೇಸ್ ಕಟ್ಟಿದಾಗ ಕೆಂಪು ಕುದುರೆ ಮೇಲೆ ಕಟ್ಟಿದ್ದಾನೆ, ತುಂಬ ರೇಸ್ ಆಟ ಕಟ್ಟಿದ್ದಾನೆ. ಕೆಂಪು ಚೆನ್ನಾಗಿ ಓಡ್ತಪ್ಪ ಅಂತ ಹೇಳ್ತಾನೆ. ಅವಾಗ ಏನರ್ಥ ಅಂತ ಹೇಳಿದ್ರೆ, ಕೆಂಪು ಕುದುರೆ ಓಡುತ್ತೆ ಚೆನ್ನಾಗಿ ಅಂತ ಅರ್ಥ. ಹಾಗಾಗಿ ಕೆಂಪು ಅನ್ನೋ ಶಬ್ದವನ್ನು ನಾವು ಪೂರ್ತಿ ಬಿಡಲಿಲ್ಲ, ಯಾಕೆಂದರೆ ಕುದುರೆಗೆ ಕೆಂಪು ಬಣ್ಣ ಇದೆ. ಹಾಗಾಗಿ ಆ ಕೆಂಪು ಅನ್ನೋ ಶಬ್ದವನ್ನು ಪೂರ್ತಿ ಬಿಡದೇ ಇರೋದ್ರಿಂದ ಅದಕ್ಕೆ ಅಜಹಲ್ ಲಕ್ಷಣ ಅಂತ ಹೆಸರು ಅಂತ ಹೇಳ್ಬಿಟ್ಟಾರೆ. ಆದರೆ ಇಲ್ಲಿ ಬಂದ್ಬಿಟ್ಟರು ಅದು ಪೂರ್ತಿ ಬಿಡೋದು ಅಲ್ಲ, ಪೂರ್ತಿ ಇಟ್ಕೊಳ್ಳೋದು ಅಲ್ಲ ಅಂತ ಒಂದು ಸ್ಥಿತಿ ಇದೆಯಲ್ಲ, ಅದು ಇದಕ್ಕೆ ಅಜಹಲ್ ಲಕ್ಷಣ ಅಂತ ಹೇಳ್ತಿದ್ದಾರೆ. ಎಲ್ಲಿ ಈ ತತ್ವಮಸಿ ಅಂತ ಒಂದು ಮಹಾವಾಕ್ಯ ಅಂತ ಹೇಳ್ತೀವಲ್ಲ, ಇಲ್ಲಿ ಯೂಸ್ ಮಾಡುವಾಗ ನಾವು ಪೂರ್ತಿ ಬಿಡೋದೂ ಇಲ್ಲ, ಪೂರ್ತಿ ತಗೊಳ್ಳೋದೂ ಇಲ್ಲ. ಅದಕ್ಕೆ ಭಾಗತ್ಯಾಗ ಲಕ್ಷಣ, ಭಾಗವನ್ನು ಮಾತ್ರ ನಾವು ಬಿಡ್ತೀವಿ, ಭಾಗವನ್ನು ಇಟ್ಕೊಳ್ತೀವಿ. ಅದಕ್ಕೆ ಅಜಹಲ್ ಲಕ್ಷಣ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಆ ಶಬ್ದವನ್ನು ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಎರಡು ರೀತಿಯ ಹೇಳಿದೆ. ಜಹಲ್ ಲಕ್ಷಣ ಅನ್ನೋದು ಪೂರ್ತಿ ಬಿಡೋದು, ಅಜಹಲ್ ಲಕ್ಷಣ ಅದಂತೂ ಪೂರ್ತಿ ಇಟ್ಕೊಳ್ಳೋದು, ಪೂರ್ತಿ ಬಿಡದೇ ಇರೋದು. ಆದರೆ ಅಜಹಲ್ ಲಕ್ಷಣ ಅಂತ ಹೇಳಿದ್ರೇನು, ಒಂದು ಭಾಗವನ್ನು ಬಿಟ್ಟು ಒಂದು ಭಾಗವನ್ನು ಇಟ್ಕೊಳ್ಳೋದು. ಆ ಥರ ಒಂದು ಮೂರನೇದಕ್ಕೆ ಅದೇ ನಮಗೆ ಇಲ್ಲಿ ಪ್ರಸಕ್ತ. ಹಾಗಾಗಿ ಅದಕ್ಕೆ ಹೇಳಿದೆ, ಗಂಗೆಯಲ್ಲಿ ಹಳ್ಳಿ ಅಂತ ಹೇಳಿದಾಗ ನದಿಯಲ್ಲಿ ಹಳ್ಳಿ ಇರೋಕ್ಕೆ ಸಾಧ್ಯವಿಲ್ಲ. ಅದರಿಂದ ಗಂಗೆ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಏನು ಅರ್ಥ ಬರುತ್ತೋ ನದಿ ಅಂತ, ಆ ನದಿ ಅನ್ನೋ ಅರ್ಥವನ್ನು ಪೂರ್ತಿ ಬಿಟ್ಬಿಟ್ಟು ಗಂಗಾ ನದಿ ತೀರದಲ್ಲಿ ಅಂತ ಒಂದು ಅರ್ಥವನ್ನು ಮಾಡ್ತೀವಿ. ಹಾಗಾಗಿ ಅಲ್ಲಿ ಜಹಲ್ ಲಕ್ಷಣ ಪೂರ್ತಿ ಬಿಟ್ಟಿದ್ದಾಯ್ತು.
ಕೆಂಪು ಓಡುತ್ತೆ ಅಂತ ಹೇಳುವಾಗ ಏನಾಯಿತು, ಕೆಂಪು ಬಣ್ಣಕ್ಕೆ ಏನು ಓಡಕ್ಕೆ ಸಾಧ್ಯವಿಲ್ಲ. ಆದರೆ ಕೆಂಪಾಗಿರೋ ಒಂದು ಕುದುರೆ ಓಡುತ್ತೆ ಅಂತ ಇರೋದ್ರಿಂದ ಕೆಂಪು ಅನ್ನೋದನ್ನ ನಾವು ಬಿಲ್ಡಿಂಗ್ ನಾವು ರಿಟೇನಿಂಗ್ ದಟ್ ರೆಡ್ ಕಲರ್ ಇಸ್ ಸ್ಟಿಲ್ ದೇರ್. ಹಾಗಾಗಿ ಅದನ್ನ ಅಜಹ ಲಕ್ಷಣ ಅಂತ ಹೇಳಿದ್ವಿ. ಆ ಎರಡು ಕೂಡ ಇಲ್ಲಿ ಪ್ರಯೋಜನ ಇಲ್ಲ. ಮಹಾವಾಕ್ಯದಲ್ಲಿ ಅರ್ಥ ಮಾಡೋಕ್ಕೆ ಏನು ಪ್ರಯೋಜನವಾಗುತ್ತೆ ಅಂತ ಹೇಳಿದ್ರೆ ಜಹತ್ತು ಅಲ್ಲ ಅಜಹತ್ತು ಅಲ್ಲ ಅನ್ನೋದಕ್ಕಾಗಿ ಜಹದ್ ಅಜಹಲ್ ಲಕ್ಷಣ ಅಂತ ಒಂದು ಮಾಡಿಬಿಟ್ಟು ಮೂರನೇದಾಗಿ ಅದಕ್ಕೆ ಭಾಗತ್ಯಾಗ ಲಕ್ಷಣ ಅಂತ ಇನ್ನೊಂದು ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಇದರ ಅರ್ಥ. ಇಲ್ಲಿ ನಾವು ಮಾಡ್ತೀವಿ. ಇದು ಗಂಟೆ ಇಷ್ಟ ಆಯ್ತಿವೆ, 5 ಕಾಲ ಆಯ್ತಾ? ಹಾಗೆ ಇಲ್ಲಿ ನಿಲ್ಲಿಸೋಣ. ಅದು ಶುರುವಾಗಿದೆ, ಇಲ್ಲಿ ನಿಲ್ಲಿಸೋಣ. ಮುಂದಿನ ವಾರದಲ್ಲಿ ಅದರ ನ್ಯಾಯಶಾಸ್ತ್ರ ಈ ನಾನು ಹೇಳಿದ ಮೊದಲೆಲ್ಲ ಅವ್ರು ಬಳಸ್ತಾರೆ ಇದನ್ನು. ನ್ಯಾಯಶಾಸ್ತ್ರದಲ್ಲಿ ಇರೋದು ಅವರಿಂದನೇ ತಗೊಂಡಿರೋದು ವೇದಾಂತ. ಈ ಲಕ್ಷಣ ಅನ್ನೋದು ಎಲ್ಲರೂ ಉಪಯೋಗಿಸ್ತಾರೆ ನೋಡಿ. ಅಲಂಕಾರ ಶಾಸ್ತ್ರದಲ್ಲಿ ಬೇಕಾಗುತ್ತೆ, ಎಲ್ಲರಿಗೂ ಬೇಕಾಗುತ್ತೆ ಲಕ್ಷಣ ನೋಡಿ. ನಮಗೆ ಮನೆಗೆ ಬೇಕು, ನಮಗೆ ಮನೆ ಆಡುವಾಗಲೇ ಬೇಕಾಗುತ್ತೆ ಇದೆಲ್ಲ ಅಲ್ವಾ. ಹಾಗಾಗಿ ಅಖಂಡಾನಂದ ಬೋಧಾಯ ಅದ್ವೈತಾನಂದ ಪೂರ್ಣಾಯ ವ್ಯಾಸಶಂಕರ ರೂಪಿಣೆ ನಮೋಸ್ತು ವಾಸುದೇವಾಯ ಸಾಕ್ಷಿಣೇ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೇದರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ.